ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಟೀನ್ಸ್ ಮತ್ತೆ ಯೂತ್ ಈ ಒಂದು ಸ್ಟಡಿ ಟೈಮ್ ಅಥವಾ ನಮ್ಮ ಒಂದು ಫೆಲೋಶಿಪ್ ಟೈಮ್ ಐಕ್ಯತೆಯ ಸಮಯಕ್ಕೆ ಬಂದಿರೋ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ತುಂಬಾ ಸಂತೋಷ. 2-3 ವಾರಗಳು ನಾವು ಈ ಒಂದು ಆನ್ಲೈನ್ ಅಲ್ಲಿ ಭೇಟಿ ಮಾಡಕ್ಕೆ ಆಗಿರ್ಲಿಲ್ಲ. ಸ್ವಲ್ಪ ನನ್ನ ಶೆಡ್ಯೂಲ್ ಸ್ವಲ್ಪ ವೇರಿ ಆಗಿತ್ತು, ಸ್ವಲ್ಪ ಬ್ಯುಸಿ ಆಗಿದ್ದ ಕಾರಣ. ಓಕೆ, ಆದ್ರೂ ಹೋದ್ ವಾರದಲ್ಲಿ ತುಂಬಾ ಚೆನ್ನಾಗಿ ಸ್ಮಿತಾ ಸಿಸ್ಟರ್ ಅವರು ನಮ್ಮ ಒಂದು ಜೀವನಕ್ಕೆ ಪ್ರಯೋಜನವಾಗಿರುವುದನ್ನ ದೇವರ ಆತ್ಮನ ಮೂಲಕವಾಗಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಸ್ತೋತ್ರ, ಆಮೇನ್. ಇವತ್ತು ನಾವು ಅನೇಕ ಕಾರ್ಯಗಳನ್ನ ದೇವರ ಸಮ್ಮುಖದಿಂದ ಕಲಿತುಕೊಳ್ಳೋದಕ್ಕೆ ಮುಂಚಿತವಾಗಿ ಇರುವಂತ ಸ್ಥಳದಲ್ಲಿ ಹಾಗೆ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಒಂದು ಸಹಾಯ ಈ ಸಮಯದಲ್ಲಿ ನಮಗೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಅಪ್ಪಾ ನಿಮ್ಮನ್ನು ಸ್ತುತಿಸ್ತೇವೆ, ಅಪ್ಪಾ ನಿಮ್ಮನ್ನು ಕೊಂಡಾಡುತ್ತೇವೆ. ಪರಿಶುದ್ಧನಾದಂತ ಒಳ್ಳೆ ಪರಲೋಕ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಸೃಷ್ಟಿಕರ್ತನೆ, ನಮ್ಮ ಜೀವಿತದಲ್ಲಿ ಉದ್ದೇಶಗಳನ್ನು ಇಟ್ಟಿರುವ ಒಳ್ಳೆಯ ದೇವರೇ, ನಿನಗೆ ಸ್ತೋತ್ರಪ್ಪ. ಪ್ರತಿ ಗುರುವಾರಗಳು ಅಪ್ಪ ಟೀನ್ಸ್ ಮತ್ತೆ ಯೂತ್ ಹೀಗೆ ನಾವು ಆನ್ಲೈನ್ ಸ್ಟೇಜ್ ನಲ್ಲಿ ಅಪ್ಪ ಈ ಒಂದು ಗೂಗಲ್ ಮೀಟಿನ ಮೂಲಕವಾಗಿ ನಾವು ಸೇರಿ ಬರುವಾಗ ಕರ್ತನೆ, ನೀನು ಅನೇಕ ಕಾರ್ಯಗಳನ್ನ ನಮ್ಮ ಜೀವನಕ್ಕೆ ಪ್ರಯೋಜನವಾಗಿರುವುದನ್ನ ಕಲಿಸ್ಕೊಡ್ತಾ ಇದ್ದೀರಿ. ಈಗಲೂ ಕೂಡ ಅಪ್ಪ ನಾವು ಬಂದಿದ್ದೇವೆ, ಇನ್ನು ಅನೇಕರು ಬರಲಿದ್ದಾರೆ. ಎಲ್ಲಾರನ್ನ ದೇವರೇ ಸರಿಯಾದ ಸಮಯದಲ್ಲಿ ನೀವು ಸೇರಿಸಿ ಅಪ್ಪ ನಿನ್ನ ಸಮ್ಮುಖದಲ್ಲಿ ಪ್ರಯೋಜನಕರವಾದದನ್ನ ನಮಗೆ ಕಲಿಸಿ ಕೊಡಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಾವು ಇರುವಂತ ಈ ಒಂದು ಸ್ಥಳದ ವಾತಾವರಣ, ಎನ್ವೈರ್ಮೆಂಟ್, ಅದು ನಮಗೆ ಯಾವ ರೀತಿನಲ್ಲಿ ತಡೆಯಾಗಿಲ್ಲದೆ ದೇವರೇ ಎಲ್ಲವನ್ನ ದೇವರೇ ನೀವು ನಮಗೆ ಸಹಾಯ ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಿನ್ನ ಆಳ್ವಿಕೆಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆ, ಆಮೇನ್. ಮತ್ತೊಂದು ಸಾರಿ ಕೂಡ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಆಮೇನ್. ತುಂಬಾ ಸಂತೋಷವಾಗಿದೆ. ತಿರ್ಗಾ ಅನೇಕ ದಿನಗಳಾದ್ಮೇಲೆ ನಿಮ್ಮನ್ನ ಒಂದ್ಸಾರಿ ನೋಡುವಂಥದ್ದು. ನಾವು ಈ ಒಂದು ಕಂಟಿನ್ಯೂ ಒಂದು ಸ್ಟಡಿಯನ್ನ ನಾವು ಮಾಡ್ತಾ ಇದ್ದೇವೆ. ಅದು ಪರಿಶುದ್ಧವಾದಂತ ಜೀವನ, ಓಕೆ, ಹೋಲಿ ಲೈಫ್. ಇದರ ಬಗ್ಗೆನೆ ನಾವು ಕೆಲವು ವಾರಗಳಿಂದ, ಕೆಲವು ತಿಂಗಳುಗಳಿಂದ ಅದನ್ನ ಕಲಿತಾ ಬರ್ತಾ ಇದ್ದೇವೆ. ಯಾಕಂದ್ರೆ ದೇವರು ಇದನ್ನ ನಮ್ಗೆ ಹೇಳಿದ್ದಾರೆ. ನಮ್ಮನ್ನು ಕರೆದಾತನು ಪರಿಶುದ್ಧನು, ಓಕೆ, ಹೋಲಿ ಎಂಬುದಾಗಿ, ಪರಿಶುದ್ಧತೆ ಎಂಬುದಾಗಿ ಹೇಳುವುದಾದ್ರೆ ನಾವು ದೇವರ ಹಾಗೆ ಆಗಲು ಸಾಧ್ಯ ಇಲ್ಲ. ಓಕೆ, ಹೋಲಿ ಎಂಬುದಾಗಿ ಹೇಳುವಾಗ ದೇವರ ಹಾಗೆ ಪರಿಶುದ್ಧತೆ, ಯಾಕಂದ್ರೆ ಆತನು ಒಬ್ಬರು ಸೇರಲಾರ ಬೆಳಕಿನಲ್ಲಿ ವಾಸ ಮಾಡುವಂತ ಪರಿಶುದ್ಧನು. ಓಕೆ, ಅದರಿಂದ ಇಸ್ ಎ ಹೋಲಿ ಗಾಡ್. ಓಕೆ, ಇಸ್ ಎ ಹೋಲಿ ಗಾಡ್. ಅವರ ಹಾಗೆ ನಾವು ಅವರ ಹಾಗೆ ಪರಿಶುದ್ಧವಾಗಿ ಆಗಲು ಸಾಧ್ಯ ಅಲ್ಲ. ಅದರ ಮೀನಿಂಗ್, ಅದ ಅರ್ಥ ಏನಂದ್ರೆ ನಾವು ಬೇರ್ಪಡಿಸಲ್ಪಟ್ಟವರು. ಓಕೆ, ನಮಗೆ ಹುಟ್ಟು ಗುಣಗಳು ಎಂಬುದಾಗಿ ಕೆಲವು ಕಾರ್ಯಗಳಿರುತ್ತದೆ. ಅದೇ ರೀತಿನಲ್ಲಿ ನಾವು ಕಲಿತುಕೊಳ್ಳುವಂತ ಕೆಲವು ಗುಣಗಳು ಎಂಬುದಾಗಿ ಇರುತ್ತದೆ. ಓಕೆ, ಇದೆಲ್ಲವನ್ನ ನಾವು ಜಯಿಸಿ ನಮ್ಮ ಒಂದು ಲೋಕದ ಈ ಒಂದು ಜೀವಿತದಲ್ಲಿ, ಯಾಕಂದ್ರೆ ಯವನ ಈ ಒಂದು ಕಾಲದಲ್ಲಿ ದೇವರಿಗಾಗಿ ಬೇರ್ಪಡಿಸಲ್ಪಟ್ಟವರಾಗಿ ನಮ್ಮ ಜೀವನದಲ್ಲಿ ದೇವರ ಚಿತ್ತವನ್ನು ನಾವೇನ್ ಮಾಡ್ಬೇಕು, ನೆರವೇರಿಸಬೇಕು. ಓಕೆ, ದೇವರ ದಯೆಯಿಂದ ಈ ಒಂದು ಪರಿಶುದ್ಧವಾದ ಜೀವನ ಅನ್ನುವಂತ ಈ ಒಂದು ಕಾರ್ಯ ಆಲ್ಮೋಸ್ಟ್ 2 ವಿಡಿಯೋನ ಅದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ನಲ್ಲಿ ಹಾಕಲ್ಪಟ್ಟಿದೆ. ಅದು ಖಂಡಿತವಾಗ್ಲೂ ಪ್ರಯೋಜನವಾಗಿರುತ್ತದೆ. ಅದರಲ್ಲಿ ಎಲ್ಲ ಕವರ್ ಮಾಡಿ ಆದಷ್ಟು ಅದರಲ್ಲಿ ಕವರ್ ಆಗಿದೆ. ಈಗ ನಾವು ಮುಗಿಸಬೇಕೆಂಬುದಾಗಿದ್ದಂತ ಒಂದು ಮುಖ್ಯವಾದಂತ ಒಂದು ಪಾಯಿಂಟ್ ಏನಂದ್ರೆ, ಪರಿಶುದ್ಧವಾಗಿ ನಾವು ಇರುವುದರಿಂದ ಅಥವಾ ನಾವು ಪರಿಶುದ್ಧವಾಗಿ ಜೀವಿಸುವುದರಿಂದ ನಮಗಿರುವಂತ ಪ್ರಯೋಜನಗಳನ್ನ ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ ನಮಗಿರುವಂತ ಆಶೀರ್ವಾದಗಳ. ಓಕೆ, ನಾವು ಈ ಒಂದು ಲೋಕದಲ್ಲಿ ಎಲ್ಲರ ಹಾಗೆ ಇಲ್ಲದೆ ನಾವು ಬೇರ್ಪಡಿಸಲ್ಪಟ್ಟವರಾಗಿ ಜೀವಿಸುವಾಗ ನಮಗೆ ಕೆಲವು ಆಶೀರ್ವಾದಗಳನ್ನ ದೇವರು ಈಗಾಗಲೇ ಅವ್ರು ನೇಮಿಸಿ ಇಟ್ಟಿದ್ದಾರೆ. ಓಕೆ, ಅದನ್ನ ನಾವು ಇವತ್ತು ನಮ್ಮ ಸಮಯ ಅನುಕೂಲತೆಗೆ ತಕ್ಕ ಹಾಗೆ ನಾವು ನೋಡಿ ಪ್ರಾರ್ಥನೆಯೊಟ್ಟಿಗೆ ಮುಗಿಸೋಣ. ಓಕೆ, ಬೈಬಲ್ ತೆಗೆದಿಟ್ಕೊಂಡಿರಿ, ಧೈರ್ಯವಾಗಿ ನೀವು ಓದಬೇಕು. ಅದೇ ರೀತಿನಲ್ಲಿ ಪ್ರತ್ಯುತ್ತರವನ್ನು ಕೊಡಬೇಕು. ಓಕೆ, ಮುಂದೆ ನಾವು ನೇರಾಗಿ ಸೇರಿ ಬರಕ್ಕೆ ಆಗಲ್ಲ ಅನ್ನುವಂತ ಸನ್ನಿವೇಶದಲ್ಲಿ ಈ ಒಂದು ಟೆಕ್ನಾಲಜಿ ದೇವರ ದಯೆಯಿಂದ ನಮ್ಗೆ ಗೂಗಲ್ ಮೀಟ್, ಝೂಮ್ ಈ ರೀತಿಯಲ್ಲಿ ನಾವು ಸೇರಿ ಅಥವಾ ಒಬ್ಬರ ಮುಖವನ್ನು ಒಬ್ಬರು ನೋಡೋದಿಕ್ಕೆ ಒಂದು ಒಳ್ಳೆಯ ಅವಕಾಶವಾಗಿ ಒಳ್ಳೆಯ ಒಂದು ಕಾರ್ಯವನ್ನ ದೇವರು ಏರ್ಪಡಿಸಿ ಕೊಟ್ಟಿದ್ದಾರೆ. ಅದೇ ರೀತಿನಲ್ಲಿ ನಾವು ಬೈಬಲ್ ಅನ್ನ ತೆಗೆದಿಟ್ಕೊಂಡು ನಾವು ಓದ್ಬೇಕು. ಆ ವಾಕ್ಯಗಳನ್ನ ಹೇಳುವಾಗ
ಅದೇ ರೀತಿನಲ್ಲಿ ನಾವು ಸಾಧ್ಯವಾದರೆ ಬರೆದುಕೊಳ್ಬೇಕು. ಯಾಕಂದ್ರೆ ದೇವರು ಆ ರೀತಿನಲ್ಲಿ ಮಾಡುವಾಗ ಅನೇಕ ಪ್ರಕಟಣೆಗಳನ್ನ, ಅನೇಕ ಕಾರ್ಯಗಳನ್ನ ದೇವರು ನಮಗೆ ಏನ್ ಮಾಡ್ತಾರೆ, ಕಳಿಸಿಕೊಡ್ತಾರೆ. ಓಕೆ, ಪರಿಶುದ್ಧತೆ ಇಲ್ಲದೆ ಒಬ್ಬರು ಕೂಡ ದೇವರನ್ನು ದರ್ಶಿಸಲು ಅಥವಾ ಆತನನ್ನ ಪವಿತ್ರ ದೇವರನ್ನ ದರ್ಶಿಸಲು ಏನಿಲ್ಲ, ಸಾಧ್ಯ ಇಲ್ಲ. ಓಕೆ, ಈ ಒಂದು ಅಡಿಸ್ಥಾನದಲ್ಲೇ ನಾವು ನೋಡಿದೀವಿ. ಪೇತ್ರನು ಬರೆಯುವಾಗ ನಿಮ್ಮನ್ನು ಕರೆದಾತನು ನಂಬಿಗಸ್ತನು. ಓಕೆ, ಅದೇ ರೀತಿಯಲ್ಲಿ ನಿಮ್ಮ ಕರೆದಾತನು ಪರಿಶುದ್ಧನಾಗಿ ಇರುವುದರಿಂದ ನೀವು ಕೂಡ ಆತನ ಹಾಗೆ ಪರಿಶುದ್ಧವಾಗಿ ಇರಬೇಕು ಎಂಬುದಾಗಿ ಕಾರ್ಯವನ್ನ ಬರೆಯುತ್ತಾರೆ. ಓಕೆ, ಈವನ್ ಇಬ್ರಿಯದವರಿಗೆ ನಾವು ನೋಡಿದೀವಿ, ಪರಿಶುದ್ಧತೆ ಇಲ್ಲದೆ, ಓಕೆ, ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ದರ್ಶಿಸಲು, ಓಕೆ, ಆತನನ್ನ ನಾವು ದರ್ಶನದಲ್ಲಿ ನೋಡಲು ಅಥವಾ ಆತನು ನಮ್ಮನ್ನ ಸಂಧಿಸಲು ಏನಿಲ್ಲ, ಸಾಧ್ಯತೆ ಇಲ್ಲ. ಓಕೆ, ಅದನ್ನ ನಾವು ನೋಡಿದ್ವಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ಆಗಿ ಪರಿಶುದ್ಧತೆಯ ಅವಶ್ಯಕತೆಗಳು. ಓಕೆ, ದ ನೆಸೆಸಿಟಿ ಆಫ್ ಹೋಲಿನೆಸ್, ಪರಿಶುದ್ಧತೆಗೆ ಬೇಕಾಗಿರುವಂತ ಪ್ರಮುಖ ಕಾರ್ಯಗಳು ಏನೆಂಬುದಾಗೆಲ್ಲ ನಾವು ಅದನ್ನ ನೋಡಿದಿವಿ. ಓಕೆ, ಜಸ್ಟ್ ಇದು ರೀಕ್ಯಾಪ್ ಅಷ್ಟೇ. ಯಾವ ಕಾರ್ಯಗಳೆಲ್ಲ ನಮಗೆ ಪರಿಶುದ್ಧತೆ ಬೇಕು ಅನ್ನುವ ಕಾರ್ಯಗಳನ್ನು ಕೂಡ ನಾವ್ ಏನ್ ಮಾಡಿದ್ದೀವಿ, ಯಾವ ಕಾರ್ಯಗಳಲ್ಲಿ ನಮಗೆ ಪರಿಶುದ್ಧತೆ ಬೇಕು ಅನ್ನುವುದನ್ನು ಕೂಡ ನಾವು ಏನ್ ಮಾಡಿದ್ದೀವಿ, ನೋಡಿದ್ದೀವಿ. ಓಕೆ, ನಮ್ಮ ನಡಕೆ, ನಮ್ಮ ಕಣ್ಣುಗಳು, ನಮ್ಮ ಕ್ರಿಯೆಗಳು, ಓಕೆ, ನಮ್ಮ ಮಾತು, ಓಕೆ, ನಮ್ಮ ಒಂದು ಆಲೋಚನೆ ಅಥವಾ ಚಿಂತೆ, ನಮ್ಮ ಕೈಗಳು, ನಮ್ಮ ಹೃದಯ, ಓಕೆ, ನಮ್ಮ ಕಿವಿಗಳು, ನಮ್ಮ ನಾಲಿಗೆ, ನಮ್ಮ ಕಾಲ್ಗಳು, ನಮ್ಮ ಕೈಗಳು, ನಮ್ಮ ಆತ್ಮದಲ್ಲಿ, ಓಕೆ, ನಮ್ಮ ದೇಹದಲ್ಲಿ, ಈ ರೀತಿನಲ್ಲೆಲ್ಲ ಅನೇಕ ಕಾರ್ಯಗಳನ್ನ ನಾವು ನೋಡಿದ್ದೀವಿ. ನಂತರ ನಾವು ಸೆಕೆಂಡ್ ಪಾಯಿಂಟ್, ಮೂರನೇ ಪಾಯಿಂಟ್ ಆಗಿ, ಥರ್ಡ್ ಪಾಯಿಂಟ್ ಆಗಿ ಅದ್ರಲ್ಲಿ ನೋಡಿದೀವಿ ಪರಿಶುದ್ಧ ಜೀವನಕ್ಕೆ ಅವಶ್ಯಕತೆಯಾಗಿರುವಂತ ಕಾರ್ಯಗಳು. ಓಕೆ, ಏನೇನೆಂಬುದಾಗಿಯನ್ನ ನಾವು ನೋಡಿದ್ವಿ. ಅದರಲ್ಲಿ ಯೇಸುವಿನ ರಕ್ತ, ನಂತರ ದೇವರ ವಾಕ್ಯ, ಓಕೆ, ಹೋಲಿ ಬೈಬಲ್, ನಂತರ ದೇವರ ಆತ್ಮನು, ನಂತರ ಪರಿಶುದ್ಧವಂತರ, ಈ ರೀತಿಯಲ್ಲಿರುವಂತ ನಮ್ಮ ಒಂದು ಐಕ್ಯತೆ ಎಂಬುದಾಗಿ ಕೂಡ ನಾವು ನೋಡಿದ್ದೀವಿ. ಓಕೆ, ನಂತರ ನೋಡಿದ್ವಿ ನಮ್ಮ ಪ್ರಾರ್ಥನೆಯ ಜೀವಿತ. ಓಕೆ, ನಾಲ್ಕನೇದಾಗಿ ನಾವು ನೋಡಿದ್ವಿ ಪರಿಶುದ್ಧವಾಗಿ ನಾವು ಜೀವಿಸುವುದಕ್ಕೆ ಏನ್ ಮಾಡ್ಬೇಕು. ಓಕೆ, ಏನ್ ಮಾಡ್ಬೇಕೆಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಪಾಪಿಗಳೇ. ಓಕೆ, ನಾನು ಪಾಪ ಮಾಡಿಲ್ಲ, ನನ್ನಲ್ಲಿ ಪಾಪ ಇಲ್ಲ ಎಂಬುದಾಗಿ ಹೇಳುವಂತವನು ದೇವರ ದೂಷಣೆ ಹೇಳುವಂತವನಾಗಿದ್ದಾನೆ ಎಂಬುದಾಗಿ ನಾವು ಆ ವಾಕ್ಯಗಳೆಲ್ಲ ಏನ್ ಮಾಡಿದೀವಿ, ನೋಡಿದನ್ನ ನಾವು ಒಪ್ಕೋಬೇಕು. ಫಸ್ಟ್ ವಿ ಅಕ್ಸೆಪ್ಟ್, ಓಕೆ, ಅವರ್ ಸಿನ್ಸ್, ನಮ್ಮ ಕಾರ್ಯಗಳನ್ನ ನಾವು ಒಪ್ಪಿಕೊಂಡು ಅರಿಕೆ ಮಾಡುವಾಗ ದೇವರು ಅದನ್ನ ಕ್ಷಮಿಸ್ತಾರೆ. ಅದಕ್ಕಿರುವಂತ ಉದಾಹರಣೆಗಳೆಲ್ಲವನ್ನ ನಾವು ನೋಡಿದ್ದೀವಿ. ಓಕೆ, ಈ ಒಂದು ಪರಿಶುದ್ಧವಾಗಿ ಜೀವಿಸುವುದರ ಮೂಲಕ ಏನು ನಮಗೆ ಆಶೀರ್ವಾದಗಳು ಉಂಟಾಗ್ತದೆ. ಓಕೆ, ಇನ್ನೊಂದು ರೀತಿಯಲ್ಲಿ ನೋಡುವಾಗ ನಾವು ಪರಿಶುದ್ಧ ಜೀವನವಾಗಿ ನಾನು ಜೀವಿಸುವುದರಿಂದ ನನಗೇನು ಪ್ರಯೋಜನ ಆಗ್ತದೆ, ಆ ಒಂದು ಕಾರ್ಯಗಳ ನಾವು ಕಲಿತುಕೊಳ್ಳುವಂಥದ್ದು ಏನಾಗಿರ್ತದೆ, ನಮಗೆ ಪ್ರಯೋಜನವಾಗಿರುತ್ತದೆ. ಓಕೆ, ಓಕೆ, ನೀವು ಕೆಲವು ಪ್ರಶ್ನೆಗಳನ್ನು ಕೇಳುವಾಗ ಅಥವಾ ನೀವು ಮಾತಾಡಿ ಅನ್ನುವಾಗ ದಯವಿಟ್ಟು ಏನ್ ಮಾಡ್ಬೇಕು, ಅನ್ಮ್ಯೂಟ್ ಮಾಡಿ ನೀವು ಮಾತಾಡಬಹುದು. ಓಕೆ, ಏನು ತೊಂದರೆ ಆಗಲ್ಲ, ಎಲ್ಲ ನಮ್ಮವರೇ. ಓಕೆ, ಎಲ್ಲ ನಮ್ಮವರೇ. ಓಕೆ, ನಾವು ಚರ್ಚಲ್ಲಿ ನೋಡೋವ್ರೆ. ಓಕೆ, ಬ್ರದರ್ ಅಂಡ್ ಸಿಸ್ಟರ್ಸ್. ಓಕೆ, ಡೋಂಟ್ ವರಿ. ಮೊದಲನೇದಾಗಿ, ಓಕೆ, ಇಂಗ್ಲಿಷ್ ಅಲ್ಲಿ ಓದುವಂತವ್ರು, ಕನ್ನಡದಲ್ಲಿ ಓದುವಂತ ನಿಮ್ಮ ಸತ್ಯವೇದವನ್ನ ಇಟ್ಕೊಂಡಿರಿ. ತಕ್ಷಣ ತೆಗೆದು ಇನ್ನೊಬ್ಬರು ಓದ್ಲಿ ಎಂಬುದಾಗಿ ವೈಟ್ ಮಾಡ್ತಾ ಇರಬೇಡಿ. ತೆಗೆದ ತಕ್ಷಣ ನೀವು ಓದ್ಬೋದು. ಓಕೆ, ಓಕೆ, ಪರಿಶುದ್ಧವಾದ ಜೀವನಕ್ಕೆ ಇರುವಂತ, ಪರಿಶುದ್ಧವಾಗಿ ನಾನು ಜೀವಿಸುವುದರಿಂದ ನನಗೆ ಉಂಟಾಗುವಂತ ಆಶೀರ್ವಾದಗಳು ಏನೇನು. ಮೊದಲನೇದಾಗಿ ಮಾರ್ಕನ ಬರೆದ ಸ್ವಾರ್ತೆ 1ನೇ ಅಧ್ಯಾಯ 23 ಮತ್ತು 24ನೇ ವಾಕ್ಯ. ಓಕೆ, ಮಾರ್ಕನ ಬರೆದ ಸ್ವಾರ್ತೆ 1ನೇ ಅಧ್ಯಾಯ 23, 24. ಓಕೆ, ತೆಗೆದೊಬ್ರು ಬೇಗ ಓದ್ತೀರಾ ಕನ್ನಡದಲ್ಲಿ? ಓಕೆ, ಇಂಗ್ಲಿಷ್ ನಲ್ಲಿ. ಹ್ಮ್ 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 ಆಮೇನ್. ಓಕೆ, ಯೇಸು ಸ್ವಾಮಿ ಒಂದು ಸಭಾ ಮಂದಿರದಲ್ಲಿ ಇದ್ದಾರೆ. ಓಕೆ, ಸಭಾ ಮಂದಿರದಲ್ಲಿ ಅವರು ಇದ್ದಾರೆ. ಅವರು ಇದ್ದಂತ ಸಮಯದಲ್ಲಿ ಆ ಒಂದು ಸಭಾ ಮಂದಿರ ಎಂಬುದಾಗಿ ಹೇಳುವಾಗ, ನಾನು ಲಾಸ್ಟ್ ಸಂಡೇ ಕೂಡ ನಾನು ಸಂದೇಶದಲ್ಲಿ ಹೇಳಿದೆ,
ಸಭೆ ಬರೋದಕ್ಕೆ ಮುಂಚಿತವಾಗಿ ಸಭಾ ಮಂದಿರ ಯಹೂದ್ಯರು ಸೇರಿ ಬರೋದಕ್ಕಿದ್ದಂತ ಕಾರ್ಯಗಳು ಡಿಸ್ಕಸ್ ಮಾಡುವುದಕ್ಕೆ ಅಥವಾ ಧರ್ಮಶಾಸ್ತ್ರವನ್ನ ಓದುವುದಕ್ಕಾಗಿ ಏನ್ ಮಾಡ್ತಾ ಇದ್ರು, ಸೇರಿ ಬರ್ತಾ ಇದ್ರು. ಆ ಸಭಾ ಮಂದಿರದಲ್ಲಿ ಯೇಸು ಸ್ವಾಮಿ ಹೋಗಿದ್ದಂತ ಸಮಯದಲ್ಲಿ ನೋಡ್ರಿ, ಅನೇಕ ವರ್ಷಗಳಿಂದ ಇದ್ದಂತ ಒಬ್ಬ ಮನುಷ್ಯ, ಓಕೆ, ಒಬ್ಬ ಒಬ್ಬ ಮನುಷ್ಯ ಇದ್ದಾನೆ. ಆತನು ದೆವ್ವದಿಂದ ಹಿಡಿಯಲ್ಪಟ್ಟಿದ್ದಾನೆ. ಓಕೆ, ದೆವ್ವದಿಂದ ಹಿಡಿಯಲ್ಪಟ್ಟಿದ್ದಾನೆ. ಆದ್ದರಿಂದ ಆತನು ಯೇಸುವನ್ನ ನೋಡಿ ಅದವೇ ಕೇಳ್ತಾ ಇದೆ, ನಮ್ಮ ಕೊಡುವೆ ನಿನಗೆ ಯಾಕೆ? ಓಕೆ ಓಕೆ ನಮ್ಮನ್ನು ಏನ್ ಮಾಡ್ಬೇಡ, ನಮ್ಮನ್ನು ಸಮಾಧಾನದಿಂದ ಬಿಡು, ನಮ್ಮನ್ನ ತೊಂದರೆ ಪಡಿಸ್ಬೇಡ, ಯಾಕಂದ್ರೆ ನೀನ್ ಯಾರೆಂಬುದಾಗಿ ನನಗೆ ಗೊತ್ತು. ಓಕೆ, ಯಾರೆಂಬುದಾಗಿ ನನಗೆ ಗೊತ್ತು. ಈಗ ನೋಡಿ, ಆ ಒಂದು ಸಭಾ ಮಂದಿರದಲ್ಲಿ ಬಂದಿದಾಗ ಅನೇಕರಿಗೆ ಗೊತ್ತಾಗಿಲ್ಲ. ಬಟ್ ಆ ಒಂದು ಸೈತಾನನು ಕಂಡುಹಿಡಿತಾನೆ, ನೀನು ಪರಿಶುದ್ಧನು, ದೇವರ ಮಗನು ಅನ್ನುವುದನ್ನ ನನಗೆ ಗೊತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಓಕೆ, ಇಂಗ್ಲಿಷ್ ನಲ್ಲಿ ಯಾರು ರೆಡಿ ಇದ್ದೀರಾ? ಇಂಗ್ಲಿಷ್ ನಲ್ಲಿ ಆ ವಾಕ್ಯ ಮಾರ್ಕ್ ಚಾಪ್ಟರ್ 1 ವರ್ಸಸ್ 23 and 24. ಓಕೆ, ಯಾರೊಬ್ರು ಓದ್ತೀರಾ? ಮಾರ್ಕ್ 1ನೇ ಅಧ್ಯಾಯ 23, 24. ಯಾರು ಸಿದ್ಧವಿದ್ರೆ ಬೇಗ ಓದ್ಬಹುದು. ಇಲ್ಲಾಂದ್ರೆ ನಾವು I know who you are. You are Holy One of God. You are a son of God, Holy One of God. ಈಗ ನೋಡಿ, ಆ ಒಂದು ಸೈತಾನನು ಒಬ್ಬ ಆ ಒಂದು ಪರಿಶುದ್ಧನನ್ನ ಏನ್ ಮಾಡ್ತಾ ಇದೆ, ಯೇಸು ಸ್ವಾಮಿಯನ್ನ ಕಂಡಿಡ್ತಾ ಇದೆ. ಫಸ್ಟ್ ನಮ್ಮ ಒಂದು ಹೋಲಿ ಲೈಫ್, ನಮ್ಮ ಪರಿಶುದ್ಧವಾಗಿ ನಾವು ಜೀವನ ಮಾಡುವಾಗ ನಮ್ಮ ವೈರಿಗೆ ಏನಾಗ್ತದೆ ಅಂದ್ರೆ ಭಯ ಉಂಟಾಗ್ತದೆ. ಓಕೆ, ಏನ್ ಭಯ ಉಂಟಾಗ್ತದೆ? ಈಗ ನೋಡಿ, ಈಗ ಅನೇಕರು ಇದ್ದಾರೆ. ಓಕೆ, ಆ ಒಂದು ಸಭಾ ಮಂದಿರದಲ್ಲಿ ಅನೇಕರು ಇದ್ದಾರೆ. ಆ ಸಭಾ ಮಂದಿರದಲ್ಲಿ ಅನೇಕರು ಇದ್ರು ಕೂಡ ಆ ಅನೇಕರು ಕಂಡಿಡಿಯಕ್ ಆಗಿಲ್ಲ. ಬಟ್ ಆ ಒಂದು ದೆವ್ವ ಹಿಡಿದಂತ ಮನುಷ್ಯನ, ಆತನಲ್ಲಿ ಆ ದೆವ್ವ ಇದ್ದ ಕಾರಣ ಆತನ ಹೇಳ್ತಾ ಇದ್ದಾನೆ, ಯು ಆರ್ ಎ ಹೋಲಿ ಗಾಡ್. ಓಕೆ, ನೀನು ಪರಿಶುದ್ಧನಾದ ದೇವರು, ನಮಗೆ ತೊಂದರೆ ಕೊಡೋದಕ್ಕೆ ಬಂದಿಯಾ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅದನ್ನ ಹೇಳುತ್ತಾ ಇದ್ದಾನೆ. ಏನಾಗ್ತಾ ಇದೆ ಅಂದ್ರೆ ಭಯ ಉಂಟಾಗ್ತಾ ಇದೆ. ಈಗ ನಮಗೆ ಏನಾಗ್ತದೆ? ನಮಗೆ ದೆವ್ವ ಅಂದ್ರೆ ಭಯ ಆಗ್ತದೆ. ಓಕೆ, ನಾವು ದೆವ್ವ ಅಂದ್ರೆ ಹೆದರ್ಕೊಳ್ತೀವಿ, ಏನು ಮಾಡ್ಬಿಡ್ತದ, ಏನು ಆಗ್ಬಿಡ್ತದ ಅಂತ ಭಯ ಆಗ್ತದೆ ಅಲ್ವಾ? ಇಲ್ಲ, ದೆವ್ವ ನಮ್ಗೆ ಏನ್ ಮಾಡಲು ಸಾಧ್ಯನೇ ಇಲ್ಲ. ಸೈತಾನನು ಏನ್ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಪರಿಶುದ್ಧತೆಯಲ್ಲಿ ಇರುವಾಗ, ಓಕೆ, ನಾವು ಯಾವ ಒಂದು ಕಾರ್ಯಕ್ಕೆ ಸೇರಿರ್ತೀವಿ ಅಂದ್ರೆ ದೇವರು, ದೇವರ ಮಕ್ಕಳು ಅನ್ನುವಂತ ಅಂದ್ರೆ ಸ್ಥಾನವನ್ನ ತೋರಿಸುವಂತದ್ದು ಏನಂದ್ರೆ ನಮ್ಮ ಪರಿಶುದ್ಧವಾದ ಜೀವನ. ನಾವು ಪರಿಶುದ್ಧವಾಗಿ ಇರುವಾಗ ಸೈತಾನನ್ ಏನ್ ಮಾಡ್ತಾನೆ? ಎದುರ್ತಾನೆ. ನಿಜವಾಗ್ಲೂ ಕೆಲವು ನಡೆದಂತ ಘಟನೆಗಳೆಲ್ಲ ತುಂಬಾ ಇದೆ. ಕೆಲವು ತುಂಬಾ ವ್ಯಕ್ತಿಗಳು ಏನ್ ಮಾಡಲ್ಲ ಅಂದ್ರೆ ದೆವ್ವ ಓಡಿಸೋದಕ್ಕೆ ಧೈರ್ಯವಾಗಿ ಹೋಗಿ ಪ್ರಾರ್ಥನೆ ಮಾಡೋದಿಲ್ಲ. ಓಕೆ, ಯಾಕಂದ್ರೆ ಒಂದು ಭಯ. ಒಂದು ಸರಿ ಒಂದು ದೆವ್ವ ಬಂದಿದ್ದಾಗ ಒಬ್ಬರು ಹೋಗಿ ಪ್ರಾರ್ಥನೆ ಮಾಡುವಾಗ ದೆವ್ವ ಹೇಳ್ತಾ ಇದೆ, ನೀನ್ ಬರೋದಕ್ಕೆ ಮುಂಚಿತವಾಗಿ ಹೀಗಿದೆ, ನೀನ್ ಏನ್ ಮಾಡ್ತಾ ಇದೆ ಅಂತ ನನಗೆ ಗೊತ್ತು ಎಂಬುದಾಗಿ ಹೇಳಿದ ತಕ್ಷಣ ಅವ್ರಿಗೆ ಏನಾಯ್ತು? ಭಯ ಬಂತು. ಅದೇ ಆ ಒಂದು ಪ್ರಾರ್ಥನೆಯಲ್ಲಿರುವ ವ್ಯಕ್ತಿಯಾಗಿ ಪರಿಶುದ್ಧನಾಗಿ ಅಲ್ಲಿ ಹೋಗಿ ನಿಂತ್ಕೊಳ್ಳುವಾಗ ದೆವ್ವಾಗೆ ಭಯ ಆಗ್ತದೆ. ಓಕೆ, ದ ಫಸ್ಟ್ ಪ್ರಾಮುಖ್ಯವಾದಂತ ಕಾರ್ಯ ಏನಂದ್ರೆ ಭಯ. ಯಾರಿಗೆ? ನಮ್ಮ ವೈರಿಗೆ ಏನಾಗ್ತದೆ? ಭಯ ಉಂಟಾಗ್ತದೆ. ನೋಡ್ರಿ, ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಪೌಲನ ಆ ಒಂದು ಸೇವೆಯ ಸಮಯದಲ್ಲಿ ನಡೆದಂತ ಒಂದು ಘಟನೆ ಬರೆಯಲ್ಪಟ್ಟಿದೆ. ಓಕೆ, ಒಬ್ಬರು ಓದ್ತೀರಾ ಅದನ್ನ? ಅಪೊಸ್ತಲ ಕೃತ್ಯಗಳು 16, 17. ಪೌಲನು, ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು ಹಿಂದೆ ಬಂದು ಈ ಮನುಷ್ಯರು ನೋಡ್ರಿ, ಈಗ ಆ ಒಂದು ವ್ಯಕ್ತಿ ಆ ಒಂದು ಸ್ತ್ರೀ ಬಂದು ಕಣಿ ಹೇಳುವ ಒಂದು ಆತ್ಮದಿಂದ ತುಂಬಿಸಲ್ಪಟ್ಟಂತ ಒಂದು ಸ್ತ್ರೀ ಆಗಿದ್ರು. ಆಮೇಲೆ ನಾವು ಆ ಒಂದು ಅಧ್ಯಾಯಗಳನ್ನು ಓದುವಾಗ ನಡೆದ ಘಟನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳಬಹುದು. ಆಕೆ
ಪೌಲನು ಆ ಒಂದು ಸೇವೆ ಅಲ್ಲಿ ಇರುವಾಗ ಆಕೆ ಹಿಂದೆನೆ ಬಂದು, ಓಹ್ ನೀನು ಉತ್ತಮನಾದ ಪರಾತ್ಮರನಾದ ದೇವ ಸೇವಕನು, ನೀನು ಪರಿಶುದ್ಧನಾದ ದೇವರ ಸೇವಕನು ಅನ್ನುವಂತ ಒಂದು ಅರ್ಥದಲ್ಲಿ ಆಕೆ ಹಿಂದೆನೆ ಆಕೆ ಏನ್ ಮಾಡ್ತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ. ಆಗ ಆತನು ತಿರುಗಿ ಅದನ್ನ ನೋಡಿ ಆ ಒಂದು ಆತ್ಮವನ್ನ ಗದರಿಸಿದಾಗ ಆ ಒಂದು ಕ್ಷಣದಲ್ಲಿ ಆಕೆಗೆ ಏನಾಯ್ತು ಅಂದ್ರೆ ಬಿಡುಗಡೆ ಆಯ್ತು. ಓಕೆ, ಈಗ ಯಾರು ಪೌಲನೆಂಬುದಾಗಿ ಆ ಸಮಯದಲ್ಲಿ ಅಲ್ಲಿ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಬಟ್ ಆ ಒಂದು ಆತ್ಮದಿಂದ ಹಿಡಿಯಲ್ಪಟ್ಟಂತ ಆ ಒಂದು ಸ್ತ್ರೀ, ಆ ಒಂದು ಸ್ತ್ರೀ ಆತನನ್ನು ನೋಡಿದಾಗೆಲ್ಲ ಆತನು ಪರಿಶುದ್ಧನು ಎಂಬುದಾಗಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಅದನ್ನ ಹಿಂದೆನೆ ಹೇಳ್ತಾ ಇರುವುದನ್ನ ನಾವ್ ಏನ್ ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಓಕೆ, ಪ್ರಾಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಭಯ ಉಂಟಾಗ್ತದೆ ನಮ್ಮ ವೈರಿಗೆ. ಆದ್ರೆ ಈಗ ಕಾಲಗಳಲ್ಲಿ ಏನಾಗ್ತದೆ ಅಂದ್ರೆ ನಮಗೆ ಭಯ ಆಗ್ತಾ ಇದೆ, ಸೈತಾನ ಏನೋ ಮಾಡ್ಬಿಡ್ತಾನ ಅಥವಾ ನಮ್ಮ ವೈರಿ ಏನಾದ್ರು ಮಾಡ್ಬಿಡ್ತಾರ. ಇಲ್ಲ, ಪರಿಶುದ್ಧವಾಗಿ ಇರುವವರನ್ನ ಮುಟ್ಟಲು ಸಾಧ್ಯ ಇಲ್ಲ. ಯಾಕಂದ್ರೆ ಪರಿಶುದ್ಧವಾಗಿ ನಾವು ಆಗುವಾಗ ನಾವು ಆಲ್ಮೋಸ್ಟ್ ಆ ಒಂದು ದೇವರ ಆ ಒಂದು ಹತ್ತಿರದಲ್ಲಿ ಇರ್ತೇವೆ. ಓಕೆ, ದೇವರ ಹತ್ತಿರದಲ್ಲಿ ಇರ್ತೇವೆ. ಓಕೆ, ಪಾಪ ಉಳ್ಳಂತ ಪಾಪಿಯಾದ ಮನುಷ್ಯನೇ ಪರಿಶುದ್ಧತೆಯನ್ನ ನೋಡಿ ಭಯ ಬೀಳ್ತಾನೆ. ಬಟ್ ಈ ಒಂದು ಲೋಕವಾಗಲಿ ಸೈತಾನನ ಯಾವುದೇ ಕುತಂತ್ರವಾಗಲಿ ಪರಿಶುದ್ಧವಾಗಿರುವಂತ ಒಬ್ಬ ಮನುಷ್ಯನ ಏನ್ ಮಾಡಲು ಏನಿಲ್ಲ, ಸಾಧ್ಯ ಇಲ್ಲ. ಅವುಗಳಿಗೆ ಭಯ ಉಂಟಾಗ್ತದೆ. ಓಕೆ, ಅದು ದೊಡ್ಡ ಬ್ಲೆಸ್ಸಿಂಗ್. ನಮ್ಮ ವೈರಿ ಸೈತಾನನೇ ನಮ್ಮನ್ನ ನೋಡಿ ಎದುರ್ತಾನೆ. ಇವ್ರದ್ದು ಏನ್ ಮಾಡಕ್ ಆಗೋದಿಲ್ಲ, ಇವ್ರನ್ನ ಮುಟ್ಟಕ್ ಆಗೋದಿಲ್ಲ ಬದಕ್ ಏನ್ ಮಾಡ್ತಾನೆ, ಎದುರ್ತಾನೆ. ಮೊದಲನೇದಾಗಿ ನಮ್ಮ ವೈರಿಗೆ ಏನಾಗ್ತದೆ, ಭಯ ಉಂಟಾಗ್ತದೆ. ಸೆಕೆಂಡ್, ಎರಡನೇ ಕಾರ್ಯ ನಾವು ಪರಿಶುದ್ಧವಾಗಿರುವುದರಿಂದ ಏನು ಬ್ಲೆಸ್ಸಿಂಗ್, ಏನ್ ಆಶೀರ್ವಾದಗಳು ಅಥವಾ ಏನ್ ಪ್ರಯೋಜನ ಆಗ್ತದೆ. ಓಕೆ, ಕೀರ್ತನೆಗಳು 66ನೇ ಕೀರ್ತನೆ 18ನೇ ವಾಕ್ಯ, ಸ್ಯಾಮ್ಸ್ 66:18 ವರ್ಡ್ಸ್. ಓಕೆ, ಒಬ್ರು ಓದ್ತೀರಾ? ಕನ್ನಡದಲ್ಲಿ ಒಬ್ರು ಓದಿ, ನಂತರ ಇಂಗ್ಲಿಷ್ ನಲ್ಲಿ ಅದನ್ನ ಓದೋಣ. ಓಕೆ, ಕೀರ್ತನೆಗಳು 66:18. ಕೇಳುತ್ತಿದ್ದಿಲ್ಲ. ಓದಿ ಅಷ್ಟೇ ಅಲ್ಲ, ಅಷ್ಟೇ ಇದೆ. ಓಕೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಓಕೆ, ಇಂಗ್ಲಿಷ್ ನಲ್ಲಿ ತೆಗ್ದಿದ್ದೀರಾ? ಸ್ಯಾಮ್ಸ್ 66:18. ಓಕೆ, ದೇವರು ಗಾಡ್ ಡಸ್ ನಾಟ್ ಲಿಸನ್. ಓಕೆ, ನಮ್ಮ ಪ್ರಾರ್ಥನೆಯನ್ನ ದೇವರು ಏನ್ ಮಾಡುವುದಿಲ್ಲ, ಕೇಳೋದಿಲ್ಲ. ಓಕೆ, ಕೆಲಸತ್ತೆಲ್ಲ ನಮ್ಗೆ ತುಂಬಾ ಯೋಚನೆ, ಯಾಕೆ ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಾನು ಅಷ್ಟು ಮಾಡ್ತಾ ಇದ್ದೀನಿ, ಹೀಗೆ ಮಾಡ್ತಾ ಇದ್ದೀನಿ, ಇಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಇಷ್ಟು ತ್ಯಾಗ ಮಾಡ್ತಾ ಇದ್ದೀನಿ, ಆದ್ರೆ ಯಾಕೆ ಪ್ರಾರ್ಥನೆ ಕೇಳ್ತಾ ಇಲ್ಲ? ಅದೇ ಹೇಳ್ತಾ ಇದೆ, ನಾನು ಕೆಟ್ಟದ ಮೇಲೆ ಮನಸ್ಸುಳ್ಳವನಾಗಿದ್ರೆ, ಅದನ್ನ ನಾವು ಇನ್ನೊಂದು ಅದನ್ನ ಅರ್ಥ ಮಾಡ್ಕೊಂಡು ಓದುವುದಾದ್ರೆ, ನನ್ನ ಹೃದಯದಲ್ಲಿ ಕೆಟ್ಟ ಆಲೋಚನೆ ಉಳ್ಳವನಾಗಿ ನಾನು ಇರುವುದಾದ್ರೆ ಸ್ವಾಮಿ ದೇವರು ನನ್ನ ಪ್ರಾರ್ಥನೆ ಏನ್ ಮಾಡುವುದೇ ಕೇಳೋದಿಲ್ಲ. ಹಾಗಂದ್ರೆ ಅದನ್ನ ಹಾಗೆ ಅಪೋಸಿಟ್ ತತ್ವಿರೋಧವಾಗಿ ನೋಡಿದ್ರೆ ಏನಾಗ್ತದೆ, ನಾನು ಹೃದಯದಲ್ಲಿ ಇರುವುದಾದ್ರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ. ಓಕೆ, ಅವರ್ ಪ್ರೇಯರ್ ಶುಡ್ ಬಿ ಆನ್ಸರ್ಡ್ ಬೈ ಗಾಡ್. ದೇವರಿಂದ ನಮ್ಮ ಒಂದು ಪ್ರಾರ್ಥನೆಗೆ ಸದುತ್ತರವು ಸಿಗ್ತದೆ. ಯಾವಾಗ ಅಂದ್ರೆ ನಾವು ಪರಿಶುದ್ಧವಾಗಿರುವಾಗ. ಓಕೆ, ವೆನ್ ಹೋಲಿ, ಪರಿಶುದ್ಧರಾಗಿ ನಾವು ಪರಿಶುದ್ಧವಾಗಿರುವಾಗ ನಮ್ಮ ಪ್ರಾರ್ಥನೆಗಳ ಏನಾಗ್ತದೆ, ಸದುತ್ತರ ಉಂಟಾಗ್ತದೆ. ಓಕೆ, ಅದಕ್ಕೆ ಪರಿಶುದ್ಧತೆ ಏನು ತುಂಬಾ ಮುಖ್ಯ. ಒಂದು ದೊಡ್ಡ ಸೇವಕರು ಹೇಳಿದ್ರು, ಪಾಪ ಮಾಡುವಂತ ಒಂದು ವ್ಯಕ್ತಿ ಪ್ರಾರ್ಥನೆ ಮಾಡುವುದಿಲ್ಲ, ಪ್ರಾರ್ಥನೆ ಮಾಡುವ ವ್ಯಕ್ತಿ ಪಾಪ ಮಾಡುವುದಿಲ್ಲ. ಓಕೆ, ನೋಡಿ, ಆ ಒಂದು ನಮ್ಮ ಒಂದು ಪ್ರಾರ್ಥನೆ ಪರಿಶುದ್ಧ ಜೀವನಕ್ಕೆ ಪ್ರಮುಖವಾದ ಕಾರ್ಯವಾಗಿದೆ. ಅದೇ ತರ ನಾವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಗೆ ಏನಾಗ್ತದೆ, ಸದುತ್ತರ ಸಿಗ್ತದೆ. ಪಾಪಕ್ಕೆ ನಮ್ಮನ್ನ ಬಿಡುವುದಿಲ್ಲ, ನಾವು ಹೋಗೋದಕ್ಕೆ ಬಿಡುವುದಿಲ್ಲ, ದೇವರ ಅನುಮತಿ ಕೊಡುವುದಿಲ್ಲ. ದೇವರು ನಮ್ಮನ್ನ ಏನ್ ಮಾಡ್ತಾರೆ, ಕಾಯ್ತಾನೆ. ಓಕೆ, ಅದರಿಂದ ನಾವು ನಮ್ಮನ್ನ ಪರಿಶುದ್ಧವಾಗಿ ಕಾದ್ಕೊಳ್ಳುವಂತ ಏನಾಗಿದೆ, ಅವಶ್ಯಕತೆ ಆಗಿದೆ. ಈಗ ಎಷ್ಟೋ ಸತಿ ನಾವು ತುಂಬಾ ಕಾರ್ಯಗಳಿಗೆ ಪ್ರಾರ್ಥನೆ ಮಾಡಿರ್ತೇವೆ, ಕೆಲಸತಿ ಪ್ರಾರ್ಥನೆಗೆ ಸದುತ್ತರಗಳು ಬಂದಿರೋದಿಲ್ಲ.
ಕೆಲಸತಿ ದೇವರು ಕೇಳಲ್ಲ ಎಂಬುದಾಗಿ ಅನ್ಕೊಂಡಿದ್ದೇವೆ. ಇಲ್ಲ, ದೇವರು ವಾಕ್ಯ ಹೇಳ್ತಾ ಇದೆ, ಪ್ರಾರ್ಥನೆ ಕೇಳುವಾತನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಒನ್ ಆಫ್ ದ ಗಾಡ್, ದೇವರ ಒಂದು ಉನ್ನತವಾದಂತ ಒಂದು ಗುಣದಲ್ಲಿ ಒಂದು ಗುಣ ಏನಂದ್ರೆ, ಪ್ರಾರ್ಥನೆಗೆ ಆತನ ಸದುತ್ತರ ಕೊಡ್ತಾನೆ. ಈವನ್ ಡೆವಿಲ್, ಸೈತಾನು ಪ್ರಾರ್ಥನೆ ಮಾಡಿದ್ದು ಕೂಡ ದೇವರು ಉತ್ತರ ಕೊಡ್ತಾರೆ. ಓಕೆ, ಹಾಗಂದ್ರೆ ನಮ್ಮ ದೇವರು ಪ್ರಾರ್ಥನೆ ಕೇಳುವಂತ ದೇವರು. ಓಕೆ, ಅನೇಕ ಸತಿ ಯಾಕೆ ನಮ್ಮ ಒಂದು ಪ್ರಾರ್ಥನೆಗೆ ಸದುತ್ತರ ಸಿಗ್ತಾ ಇಲ್ಲ ಅಂದ್ರೆ, ನಾವು ಪರಿಶುದ್ಧತೆನ ಕಾಪಾಡ್ಕೋಬೇಕು. ಹೋಲಿ, ಪರಿಶುದ್ಧವಾದ ಜೀವನ ನಮ್ಮ ಒಂದು ಪ್ರಾರ್ಥನೆಗೆ ಸದುತ್ತರ ತೆಗೆದುಕೊಂಡ್ ಬರ್ತೇವೆ. ಬಟ್ ನಾವ್ ಏನ್ ಅನ್ಕೊಳ್ತೀವಿ, ನಾವ್ ಹೇಗಿದ್ರು ಸಾಕು ಅಂತ, ಯಾರೊಬ್ರು ಪ್ರಾರ್ಥನೆ ಕೇಳಿದ್ರು ದೇವರು ಅಂತ ಒಂದು ಸಾಕ್ಷಿ ಹೇಳ್ಬಿಟ್ರೆ, ನಾವು ತಕ್ಷಣ ಪ್ರಾರ್ಥನೆ ಮಾಡಿ ನನಗೋಸ್ಕರ ಅಂತ ಅವ್ರಿಗೆ ನಾವ್ ಏನ್ ಮಾಡ್ತೇವೆ, ಪ್ರಾರ್ಥನೆ ಮನವಿಗಳನ್ನ ಏನ್ ಮಾಡ್ತೇವೆ, ಕೊಟ್ಬಿಡ್ತೇವೆ. ಪ್ರೈರ್ ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ತೇವೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ಒಂದು ಕುಟುಂಬ ಕಾರ್ಯ, ಈ ಒಂದು ಕಾರ್ಯಕ್ಕೆ ಪ್ರಾರ್ಥನೆ ಮಾಡಿ ಅಂತ ಅಲ್ಲಿ ಒದಗಿಸ್ಬಿಡ್ತೇವೆ. ಇಲ್ಲ, ಅವರು ಮಾಡಿದ್ರು ಕೂಡ ನಮ್ಮ ಪರಿಶುದ್ಧವಾಗಿದ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಓಕೆ, ನಾವು ನಮ್ಮನ್ನ ಪರಿಶುದ್ಧವಾಗಿ ಕಾದ್ಕೊಳ್ಳುವಾಗ ನಮ್ಮ ಪ್ರಾರ್ಥನೆ ದೇವರು ಲಾಲಿಸ್ತಾರೆ. ಓಕೆ, ಪ್ರಾರ್ಥನೆಯನ್ನ ದೇವರು ಕೇಳ್ತಾರೆ. ಓಕೆ, ತುಂಬಾ ಕಾರ್ಯಗಳಿದೆ, ನಾವು ಬೇಗ ಹೋಗ್ಬೇಕು. ಓಕೆ, ಮೂರನೇದಾಗಿ ಯೋಶುವನ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ. ಬುಕ್ ಆಫ್ ಜಾಶುವ ಚಾಪ್ಟರ್ 3 ವರ್ಸ್ 5. ಯೋಶುವನ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ. ಓಕೆ, ಬೇಗ ಕನ್ನಡದಲ್ಲಿ ಯೋಶುವನ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ ತೆಗೆದ್ರಾ? ಎಂದು ಹೇಳಿದಾನೆ. ವೆರಿ ಗುಡ್. ಇದಲ್ಲದೆ ಯೋಶುವನು ಹೇಳ್ತಾ ಇದ್ದಾನೆ ಜನರಿಗೆ, ಇಸ್ರಾಯೇಲ್ ಜನರಿಗೆ, ನಿಮ್ಮನ್ನ ನೀವು ಶುದ್ಧ ಮಾಡಿಕೊಳ್ಳ್ರಿ. ನೀವು ಶುದ್ಧ ಮಾಡಿಕೊಳ್ಳುವಾಗ ಯೆಹೋವನು ದೇವರು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನ ನಡೆಸುವನು ಎಂದು ಹೇಳಿದನು. ಓಕೆ, ಈ ಒಂದು 3ನೇ ಅಧ್ಯಾಯ, ಇದು ಯೋರ್ದಾನ್ ಪ್ರವಾಹದ ಮುಂದೆ, ಯೋರ್ದಾನಿನ ಮುಂದೆ ಕಾಯ್ತಾ ಇದ್ದಂತ ಸಮಯದಲ್ಲಿ ನಡೆದ ಘಟನೆಗಳು. ಓಕೆ, ಇದಾದ್ಮೇಲೆ ಯೋರ್ದಾನ್ ಪ್ರವಾಹವನ್ನ ದಾಟಿ ಹೋಗಿ ಯೆರಿಕೋ ಕೋಟೆಯನ್ನ ಜಯಿಸಿ ನಂತರ ಅವ್ರಿಗೆ ಕೊಡಲ್ಪಟ್ಟಂತ ವಾಗ್ದಾನದ ದೇಶಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ನಡೆಯುವಂತ ಒಂದು ಘಟನೆಗಳು. ಆಗ ಯೋಶುವನು ಪ್ರಾಮುಖ್ಯವಾದಂತ ಒಂದು ಕಾರ್ಯಗಳನ್ನ ಹೇಳ್ತಾ ಇದ್ದ. ಜನಗಳನ್ನು ನೋಡಿ, ಜನರೇ ನೀವೇನ್ ಮಾಡಿ, ನಿಮ್ಮನ್ನ ಶುದ್ಧಿ ಮಾಡಿಕೊಳ್ಳ್ರಿ. ಇವತ್ತು ನಿಮ್ಮನ್ನ ಪರಿಶುದ್ಧ ಮಾಡಿಕೊಂಡ್ರೆ, ಓಕೆ, ನಿಮ್ಮನ್ನು ಪರಿಶುದ್ಧ ಮಾಡಿಕೊಂಡ್ರೆ ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತ ಸೂಚಕ ಕಾರ್ಯಗಳನ್ನ ಮಾಡ್ತಾನೆ. ಓಕೆ, ಈ ಒಂದು ಕಾರ್ಯಗಳನ್ನ ನಾವು ಗಮನಿಸುವಾಗ ಅದ್ಭುತ ಸೂಚಕ ಕಾರ್ಯಗಳು. ಓಕೆ, ಇಂಗ್ಲಿಷ್ ನಲ್ಲಿ ಅದನ್ನು ಓದೋಣ. ಬುಕ್ ಆಫ್ ಜಾಶುವಾ ಚಾಪ್ಟರ್ 3 ವರ್ಸ್ 5. ಬುಕ್ ಆಫ್ ಜಾಶುವಾ ಚಾಪ್ಟರ್ 3 ವರ್ಸ್ 5. ಓಕೆ, ರೆಡಿ ಇದ್ರೆ ಬೇಗ ಓದಿ. Amen. Wonders among you. Okay, what a wonders, ಅತಿಶಯ. ನಾವು ಯಾವುದನ್ನ ವಂಡರ್ಸ್ ಎಂಬುದಾಗಿ ಹೇಳ್ತೇವೆ, ನಮಗೆ ಒಂದು ತುಂಬಾ ಆಶ್ಚರ್ಯವಾಗಿರುವಂತ ಕಾರ್ಯಗಳು. ಓಕೆ, ನಮಗೆ ಆಶ್ಚರ್ಯವಾಗಿ, ಹಾಗಂದ್ರೆ ನಾವು ಎದುರು ನೋಡದೆ ಅನ್ಎಕ್ಸ್ಪೆಕ್ಟೆಡ್ಲಿ ಓಕೆ, ನಾ ಎದುರು ನೋಡಿರಲ್ಲ, ಆದ್ರೆ ಒಂದು ನಡೆಯುವಾಗ ವಾಟ್ ಎ ವಂಡರ್. ಓಕೆ, ಎಷ್ಟು ವಂಡರ್ ಆಗಿದೆ. ಯಾಕಂದ್ರೆ ಎಷ್ಟು ನಾವು ಕನ್ನಡದಲ್ಲಿ ಅದನ್ನ ಹೇಳುವಾಗ ಅಷ್ಟು ರೆಲೆವೆಂಟ್ ಆಗಿ ಬರೋ ತರ ಇರುವುದಿಲ್ಲ. ಓಕೆ, ಯಾಕಂದ್ರೆ ನಮ್ಮ ಒಂದು ಆಡುವ ಮಾತಿನಲ್ಲಿ ಹೇಳ್ಬೋದಾದ್ರೆ ಎಷ್ಟು ವಂಡರ್ಫುಲ್. ಓಕೆ, ಹಾಗಂದ್ರೆ ಈ ವಂಡರ್ಫುಲ್ ಕಾರ್ಯಗಳು, ಅದನ್ನು ಕನ್ನಡದಲ್ಲಿ ಸೂಚಕ ಕಾರ್ಯ, ಅದ್ಭುತ ಸೂಚಕ ಕಾರ್ಯ. ಹಾಗಂದ್ರೆ ನಾವು ಎದುರು ನೋಡದೆ, ಓಕೆ, ಅನ್ಎಕ್ಸ್ಪೆಕ್ಟೆಡ್ಲಿ ನಡೆಯುವಂತ ಆ ಒಂದು ಘಟನೆಗಳನ್ನ ನಾವು ಅನ್ನುವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುವ ವಂಡರ್ ಎಂಬುದಾಗಿ ಹೇಳ್ತೇವೆ. ನಮ್ಮನ್ನ ನಾವು ಪರಿಶುದ್ಧ ಮಾಡಿಕೊಂಡ್ರೆ, ನಮ್ಮನ್ನ ನಾವು ಪರಿಶುದ್ಧವಾಗಿ ಕಾದ್ಕೊಂಡ್ರೆ, God will do wonder things in our life. ನಮ್ಮ ಜೀವನದಲ್ಲಿ ಅತಿಶಯವಾದ ಕಾರ್ಯಗಳು, ಅದ್ಭುತವಾದ ಕಾರ್ಯಗಳು. ಹಾಗಂದ್ರೆ ಒಂದು ಭ್ರಮೆಗೊಳ್ಳುವ ಕಾರ್ಯಗಳಾಗಿ, ಓಕೆ,
ಸೆವೆನ್ ವಂಡರ್ಸ್ ಆನ್ ದ ವರ್ಲ್ಡ್ ಎಂಬುದಾಗಿ ಹೇಳ್ತಾರಲ್ಲ, 7 ಅತಿಶಯಗಳು. ಓಕೆ, ನಮ್ಮ ಒಂದು ಇಡೀ ಲೋಕದಲ್ಲಿ ಇರುವಂತ 7 ಒಂದು ವಂಡರ್ಸ್, ಅದರಲ್ಲಿ ನಮ್ಮ ಭಾರತದಲ್ಲಿ ಇರುವಂತ ತಾಜ್ ಮಹಲ್. ಓಕೆ, ಅದು ನೋಡುವಾಗ ಏನಾದ್ರು ವಾವ್ ಎಷ್ಟು ಹಾಗಂದ್ರೆ ಒಂದು ಭ್ರಮೆ. ಹಾಗಂದ್ರೆ ಅದೇ ರೀತಿನಲ್ಲಿ ನಮ್ಮ ಜೀವನದಲ್ಲಿ ದೇವರು ಆ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾನೆ. ಯಾವಾಗಂದ್ರೆ ನಾವು ಪರಿಶುದ್ಧವಾಗಿರುವಾಗ, ನಮ್ಮ ಪರಿಶುದ್ಧತೆಯನ್ನು ಕಾದುಕೊಳ್ಳುವಾಗ ಹೇಗಿರುತ್ತದೆ ಅಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಅತಿಶಯಗಳನ್ನು ಮಾಡ್ತಾರೆ. ಕೆಲವು ಸತಿ ನಮ್ಗೆ ಏನಾಗ್ತದಂದ್ರೆ ನಾವು ಆ ರೀತಿಯಲ್ಲಿ ಬೇರ್ಪಟ್ಟು ಬಂದಾಗ, ಪರಿಶುದ್ಧವಾಗಿರುವಾಗ ಬೇರೊಬ್ಬರೆಲ್ಲ ತಮ್ಮ ಒಂದು ಕಾರ್ಯಗಳಲ್ಲಿ ಇರುವಾಗ ನಮಗೆ ಅನಿಸ್ತದೆ, ನಾವು ಮಾತ್ರ ಏಕೆ ಈ ರೀತಿನಲ್ಲಿ ಇರಬೇಕು. ಆ ರೀತಿನಲ್ಲಿ ಇರುವಾಗಲೇ ನಮ್ಮ ಜೀವನದಲ್ಲಿ ಅತಿಶಯ ಸೂಚಕ ಕಾರ್ಯಗಳು ನಡೆಯುತ್ತದೆ. ಓಕೆ, ನಾವು ಇವರನ್ನ ನೋಡಿ ಏನ್ ಮಾಡ್ತೇವೆ, ಸೋತೋಗ್ಬಿಡ್ತೇವೆ. ನಾವು ಬಲಲಿ ಹೋಗ್ತೇವೆ, ಅಯ್ಯೋ ಇವರ ಕಾರ್ಯಗಳು ಹೀಗಿರೋದ್ರಿಂದ ಹೇಗೆ ಎಂಬುದಾಗಿ ಏನ್ ಮಾಡ್ತೇವೆ, ಸೋತೋಗ್ಬಿಡ್ತೇವೆ. ಇಲ್ಲ, ನಮಗೆ ಒಂದು ರಿವಾರ್ಡ್ ಹೇಗಾಗ್ತದೆ, ಅವರು ಕೂಡ ಆಶ್ಚರ್ಯ ಪಡುವ ಹಾಗೆ, ಯಾರು ನಮ್ಮ ಜೊತೆಗೆ ಇರುವಂತವರು ಕೂಡ ಆಶ್ಚರ್ಯ ಪಡುವ ಹಾಗೆ, ನಮ್ಮ ಸುತ್ತಲಿರುವಂತವರು ಕೂಡ ಆಶ್ಚರ್ಯ ಪಡುವ ಹಾಗೆ ಅತಿಶಯ ಕಾರ್ಯಗಳನ್ನ ದೇವರು ಮಾಡ್ತಾರೆ. ಒನ್ ಆಫ್ ದ ಪ್ರಾಮಿಸ್ ದೇವರು ಮಾಡ್ತಾನೆ, ನಿನ್ನನ್ನ ಅತಿಶಯಗಳನ್ನು ಕಾಣುವ ಹಾಗೆ ಮಾಡೋಣ. ಐ ಶೋ ಈ ವಂಡರ್ಸ್. ಓಕೆ, ನಾನು ಅತಿಶಯಗಳನ್ನ ನಿಮಗೆ ತೋರಿಸ್ತೇನೆ. ಪರಿಶುದ್ಧವಾಗಿ ನಮ್ಮನ್ನು ಕಾದ್ಕೊಳ್ಳುವಾಗ ದೇವ್ರು ಏನ್ ಮಾಡ್ತಾರೆ, ವಂಡರ್ಸ್ ಅನ್ನ ತೋರಿಸ್ತಾರೆ. ಇಸ್ರಾಯೇಲ್ ಜನರು ತಮ್ಮನ್ನು ತಾವು ಏನ್ ಮಾಡ್ತಾರೆ ಅಂದ್ರೆ ಶುದ್ಧೀಕರಣೆ ಮಾಡ್ಕೊಳ್ತಾರೆ. ಓಕೆ, ಯಾವಾಗ ಯೋರ್ದನ್ ಪ್ರವಾಹದ ಮುಂಚಿತವಾಗಿ ತಮ್ಮನ್ನು ಶುದ್ಧೀಕರಿಸಿಕೊಂಡು ದೇವರ ಮಾತಿನ ಅಡಿಸ್ಥಾನದಲ್ಲಿ ಅವರು ಹೋದಾಗ ಏನಾಯ್ತು, ಆ ಒಂದು ಯೋರ್ದನ್ ಪ್ರವಾಹದ 2 ಆಯ್ತು. ಓಕೆ, ಇದೆಲ್ಲ ಇತಿಹಾಸಗಳು, ಚರಿತ್ರೆ. ಇದರ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಂದ ನಡೆಯುವಂತ ಘಟನೆಗಳಲ್ಲ. ಯೆರಿಕೋ ಕೋಟೆ ಬಿತ್ತು. ಓಕೆ, ವೆನ್ ಅವರು ತಮ್ಮನ್ನ ಪರಿಶುದ್ಧತೆ ಮಾಡಿಕೊಂಡಾಗ ವಂಡರ್ಸ್ ಕಾರ್ಯಗಳನ್ನ ಕಣ್ಣು ಮುಂದೆ ನೋಡಿದ್ರು. ಕೆಲವು ಸತಿ ನಮ್ಮ ಒಂದು ಜೀವನದಲ್ಲಿ ಕೂಡ ಅನೇಕ ಕಾರ್ಯಗಳು ತಡೆಯಾಗಿ ಒಂದು ವೇಳೆ ಇರ್ತಾ ಇರಬಹುದು. ಆ ಸಮಯದಲ್ಲಿ ಹೇಳ್ತಾರೆ, ಯೋರ್ದನ್ ಪ್ರವಾಹವಾಗಿ ಹರಿದು ಬರುವಂತಹ ಸಮಯ ಅಂತ. ಹಾಗಂದ್ರೆ ಹೆಚ್ಚಾದ ನೀರು ಹರಿದು ಬರುವಂತಹ ಸಮಯ. ಬಟ್ ಆ ಸಮಯದಲ್ಲಿ ದೇವರು ಅದನ್ನ ನಿಲ್ಲಿಸಿ ಏನ್ ಮಾಡಿದ್ರು, ಅದ್ಭುತ ಮಾಡಿದ್ರು. ಓಕೆ, ಅವರ ಮುಂದೆ ಯೋರ್ದನ ಯೆರಿಕೋ ಏನಾಗಿತ್ತು, ತಡೆಯಾಗಿತ್ತು. ಚಾಪ್ಟರ್ 6 ನಲ್ಲಿ 6ನೇ ಅಧ್ಯಾಯದಲ್ಲಿ, ಯೆಹೋಶುವ ಪುಸ್ತಕ 6ನೇ ಅಧ್ಯಾಯದಲ್ಲಿ ಯೆರಿಕೋ ಕೋಟೆ ತಡೆಯಾಗಿತ್ತು. ಆದ್ರೆ ದೇವರು ಆ ತಡೆಯನ್ನ ಮುರಿದು ಅವರಲ್ಲಿ ಒಂದು ಭಯವನ್ನು ಉಂಟು ಮಾಡಿದ್ರು. ನೋಡ್ರಿ, ಆ ಒಂದು ಯೆರಿಕೋ ಕೋಟೆಯಿಂದ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಆ ಗೂಢಾಚಾರ ನೋಡಕ್ಕೆ ಹೋದವರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇರುವಂತ ಭಯ ನಮ್ಮ ಯೆರಿಕೋ ಊರಿನಲ್ಲಿ ಇರುವವರಿಗೆ ಆಗಿದೆ, ಯೆರಿಕೋದಲ್ಲಿ ಆಗಿದೆ. ರಾಜನಿಂದ ಹಿಡಿದು ಪ್ರತಿಯೊಬ್ಬರಿಗೊಂದು ಭಯ ಉಂಟಾಗಿದೆ. ಯಾಕೆ? ದೇವರು ನಿಮ್ಮ ಸಂಗಡ ಇದ್ದಾರೆ. ಓಕೆ, ದೇವರು ನಿಮ್ಮ ಸಂಗಡ ಇದ್ದಾರೆ. ನಾವೊಂದು ಅಶುದ್ಧವಾದ ಜೀವನನೇ ಮಾಡ್ಕೊಂಡು, ಅಶುದ್ಧವಾದ ಆ ಜೀವಿತವನ್ನೇ ನಡೆಸ್ಕೊಂಡು ದೇವರು ನಮ್ಮ ಜೊತೆಗಿದ್ದಾರೆ ಅಂತ ಬಾಯಿನಲ್ಲಿ ಹೇಳ್ತಾ ಇರಬಹುದು. ವಿ ಕಾಂಟ್ ಸಿ ವರ್ಕ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ದೇವರ ಕೆಲಸಗಳನ್ನ ಅಥವಾ ದೇವರ ಕ್ರಿಯೆಗಳನ್ನ ನೋಡ್ರೆ ಸಾಧ್ಯ ಆಗುವುದಿಲ್ಲ. ನಾವು ಹೇಳ್ಕೋಬಹುದು, ನಾನ್ ದೇವರ ಮಗ, ಇನ್ನೇನ್ ಬೇಕು, ಏನ್ ಅತಿಶಯ ನೋಡಕ್ ಆಗಲ್ಲ. ಬಾಯಿನಲ್ಲಿ ಎಲ್ಲರೂ ಹೇಳ್ಬಹುದು. ಆದ್ರೆ ನಾವು ದೇವರು ನಮ್ಮ ಜೊತೆಗಿರ್ಬೇಕು. ನಾವು ದೇವರ ಜೊತೆಗಿರ್ಬೇಕಂದ್ರೆ ಪರಿಶುದ್ಧತೆ ತುಂಬಾ ಮುಖ್ಯ. ಆಗ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡಾಗ, ಓಕೆ, ನಮ್ಮನ್ನ ಶುದ್ಧೀಕರಣೆ ಮಾಡಿಕೊಂಡಾಗ ಅಥವಾ ನಮ್ಮನ್ನು ಪರಿಶುದ್ಧವಾಗಿ ಮಾಡಿಕೊಂಡಾಗ ಅದ್ಭುತ ಸೂಚಕ ಕಾರ್ಯಗಳು ನಾವೇನ್ ಮಾಡಬಹುದು, ನೋಡ್ಬಹುದು. ದೇವರು ಆಶ್ಚರ್ಯ ಪಡುವ ಮಹತ್ವ ಕಾರ್ಯಗಳೇನ್ ಮಾಡ್ತಾರೆ, ನಮಗಾಗಿ ಮಾಡ್ತಾರೆ. ಅಂದ ಪ್ರಿಯ ಯವನಸ್ಥರೇ, ಚೀನವರೇ, ನಮ್ಮ ಜೊತೆನಲ್ಲಿ ಅನೇಕರು ಓದುತ್ತಾ ಇರಬಹುದು, ನಮ್ಮ ಜೊತೆನಲ್ಲಿ ಅನೇಕರು ಕೆಲಸ ಮಾಡ್ತಾ ಇರಬಹುದು. ಅವರೆಲ್ಲ ನಮಗೆ ಉದಾಹರಣೆ ಅಲ್ಲ, ನಾವೇ ಅವರಿಗೆ ಉದಾಹರಣೆ. ವಿ ಆರ್ ದ ಎಕ್ಸಾಂಪಲ್ ಫಾರ್ ಅವರ್ ಫ್ರೆಂಡ್ಸ್. ನಮ್ಮ ಜೊತೆಲಿರುವಂತ ಸ್ನೇಹಿತರಿಗೆ ನಾವೇ ಮಾದರಿಗಳು. ದೇ ಶುಡ್ ಲರ್ನ್ ಫ್ರಮ್ ಅಸ್. ನಮ್ಮಿಂದ ಅವ್ರು ಕಲಿತ್ಕೊಳ್ಬೇಕು. ಈಗ ಏನಾಗ್ಬಿಟ್ಟಿದೆ, ಅವ್ರನ್ನ ನಾವು ಕಲಿತ್ಕೊಂಡು ಏನ್ ಮಾಡ್ತಾ ಇದ್ದೇವೆ, ಇನ್ಫ್ಲೂಯೆನ್ಸ್ ಆಗಿದೆ. ಇಲ್ಲ, ನಮ್ಮ ಒಂದು ಪರಿಶುದ್ಧತೆ ಅದು ಅಟ್ರಾಕ್ಟ್ ಮಾಡ್ಬೇಕು.
ಕೆಲವು ದೊಡ್ಡ ದೊಡ್ಡ ಸೇವಕರುಗಳೆಲ್ಲ ನಾವು ಇವತ್ತು ಆಶ್ಚರ್ಯವಾಗಿ ನೋಡ್ತೇವೆ. ಅವರ ಒಂದು ಆ ಯಂಗ್ ಲೈಫ್ ಎಲ್ಲ ನೋಡುವಾಗ, ಅವರ ಸಾಕ್ಷಿಗಳು ಕೇಳುವಾಗ ತುಂಬಾ ಆಶ್ಚರ್ಯವಾಗಿದೆ. ಇವನ್ ಎಸ್.ಕೆ. ಫ್ರಾನ್ಸಿಸ್ ಅವರ್ ದೊಡ್ಡ ಪ್ರವಾದಿ. ಓಕೆ, ಇಸ್ ಎ ಗ್ರೇಟ್ ಪ್ರಾಫಟ್. ಓಕೆ, ಈಗಲೂ ಅನೇಕ ಅವರ ಒಂದು ದರ್ಶನ ಅನೇಕರನ್ನ ಏನ್ ಮಾಡ್ಬೇಕು, ರೂಪಿಸ್ಬೇಕು. ಓಕೆ, ದೊಡ್ಡ ಸೈನ್ಯವನ್ನ ಎಬ್ಬಿಸ್ಬೇಕು ಅನ್ನುವಂಥದ್ದು ಅವರ ಒಂದು ದರ್ಶನ. ಓಕೆ, ಆಗ ಅವರು 14 ವಯಸ್ಸಿರುವಾಗ್ಲೇ, ವೆನ್ 14 ಇಯರ್ಸ್, ಈಗಿದ್ರೆ ಅನೇಕರು 14 ಇಯರ್ಸ್ ಅಲ್ಲಿ ಇರುವಂತವ್ರು ಇದ್ದೀರಿ ಅಲ್ಲ. 14 ವಯಸ್ಸಿರುವಾಗ್ಲೇ ಅವ್ರು ಕಾಲೇಜಿಗೆ ಅಥವಾ ಸ್ಕೂಲ್ಗೆ ಹೋಗುವಾಗ ತನ್ನ ಬ್ಯಾಗ್ ನಲ್ಲಿ ಬೈಬಲ್ ತಗೊಂಡು ಹೋಗ್ತಾ ಇದ್ರ. ನಾವು ಸಂಡೇ ಮಾತ್ರ ತಗೊಂಡ್ ಬರ್ತೇವೆ ಬೈಬಲ್ನ ಅಲ್ವಾ, ಸ್ಕೂಲ್ ಕಾಲೇಜಿಗೆ ಹೋದ್ರು ಕೂಡ. ಅವ್ರು ಏನ್ ಮಾಡ್ತಾ ಇದ್ರಂತೆ, ಹೌದು, ಯಾವಾಗ್ಲೂ ಆ ಒಂದು ಬ್ರೇಕ್ ಆದ್ರೆ, ಇಂಟರ್ವಲ್ ಬಿಟ್ರೆ ತಕ್ಷಣವಾಗಿ ಏನ್ ಮಾಡೋದು, ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು. ಈವನ್ ಒಂದು ಕಾರ್ಯ ಹೇಳ್ತಾ ಇದ್ರು, ಒಂದು ಪೀರಿಯಡ್ ಮುಗಿಸಿ ಇನ್ನೊಂದು ಪೀರಿಯಡ್ ಆ ಒಂದು ಟೀಚರ್ ಬರುವುದ ಒಳಗಡೆ ಕೂಡ ತೆಗೆದು ಬೈಬಲ್ ಓದ್ತಾ ಇರ್ತಾರಂತೆ ಕೆಳಗಡೆ ಇಟ್ಕೊಂಡು. ಅವ್ರು ನೋಡಿದವ್ರು ಏನ್ ಮಾಡ್ತಾ ಇರ್ತಾರೆ, ಹೇ ತುಂಬಾ ಹೋಲಿಯಪ್ಪ ಇವನು, ಆಕ್ಟಿಂಗ್ ಮಾಡ್ತಾನೆ ಅಂತ ಮಾತಾಡಿದ್ರಂತೆ. ತುಂಬಾ ಜನ ಮಾತಾಡಿದ್ರು. ಈವನ್ ಅವರ ಕುಟುಂಬದಲ್ಲಿ ಕೂಡ ಅನೇಕರು ಹೇಳಿದ್ರು. ಬಟ್ ಇವತ್ತು ಆಶ್ಚರ್ಯಕರವಾದಂತ ಸೇವೆ, ಅವರ ಒಂದು ಸೇವೆನಲ್ಲಿ ರೂಪಿಸಲ್ಪಟ್ಟವರೆಲ್ಲ ಏರಾಳವಾಗಿ ಆಲ್ಮೋಸ್ಟ್ ಲೋಕದ ಅನೇಕ ಕಡೆಗಳಲ್ಲಿ ದೇವರನ್ನು ಉಪಯೋಗಿಸ ಪಡ್ತಾ ಇದ್ದಾರೆ. ವೆನ್ ನಮ್ಮನ್ನ ಕಾನ್ಸ್ಕ್ರೇಟ್, ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವಾಗ, ನಮ್ಮನ್ನು ಪರಿಶುದ್ಧವಾಗಿ ಮಾಡಿಕೊಳ್ಳುವಾಗ, ಕಾದುಕೊಳ್ಳುವಾಗ ವಿ ಆರ್ ಎಕ್ಸಾಂಪಲ್ ಆಗ್ತೇವೆ. ಓಕೆ, ನಾವು ಸುಮ್ನೆ ಹೇಳ್ಕೊಳ್ಳುವುದರಿಂದ ಏನಾಗುವುದಿಲ್ಲ. ನಾನ್ ದೇವರ ಮಗ, ಅಥವಾ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಓಕೆ, ನಾನು ವಾಕ್ಯ ಓದ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ನಥಿಂಗ್. ಸೈತಾನನು ಅದೆಲ್ಲ ನೋಡಿ ಎದುರೋದಿಲ್ಲ. ವೆನ್ ಒಬ್ಬ ಪರಿಶುದ್ಧನನ್ನು ನೋಡುವಾಗ ಸೈತಾನನೇ ನಡುಗುತ್ತಾನೆ. ನೋಡಿ, ಯೇಸು ಸ್ವಾಮಿ ಆತನ ಜೀವನದಲ್ಲಿ ಆತನು ನಡೆದುಕೊಂಡು ಹೋದ ಪ್ರತಿ ಸ್ಥಳಗಳಲ್ಲಿ ಹೋದಾಗೆಲ್ಲ ಭಯ ಉಂಟಾಯ್ತು, ಫಿಯರ್. ಏನು, ಪರಿಶುದ್ಧನು ಹಾಗೆ ಇದ್ದ ಕಾರಣ ಒಂದು ಭಯ ಉಂಟಾಗ್ತಾ ಇತ್ತು. ಓಕೆ, ನನ್ನ ಒಂದು ಸೇವೆಯ ಪ್ರಾರಂಭದಲ್ಲಿ ಒಂದು 19-20 ವರ್ಷ ಇದಿರ್ಬೋದು. ಅವಾಗ ಆ ಒಂದು ಸಮಯದಲ್ಲಿ ಒಂದು ಒಂದು ಮನೆಗೆ ಪ್ರಾರ್ಥನೆಗೋಸ್ಕರ ಹೋಗ್ತಾ ಇದ್ವಿ ನಾವು. ಹೋಗ್ತಾ ಇದ್ವಿ. ಅವಾಗ ಒಂದು ಮನೆಯಲ್ಲಿ ಒಂದು ಸಿಸ್ಟರ್ ಬಂದಿದ್ದಾರೆ. ಅವರು ಬಂದಿದ್ದಾಗ ಆ ಸಿಸ್ಟರ್ ಒಳಗಡೆಯಿಂದ ಹೇಳ್ತಾ ಇದ್ದಿದ್ದಾರೆ, ಅಯ್ಯೋ ಇವ್ರು ಯಾಕೆ ಇಲ್ಲಿ ಬರ್ತಾ ಇದ್ದಾರೆ, ನಾನು ಇರಕ್ ಆಗಲ್ಲ ಅನ್ಕೊಂಡು ತುಂಬಾ ಒಂಥರ ಬೆದರಿಕೆ ಆಗ್ತಾ ಇದ್ರಂತೆ. ಅವಾಗ ಆ ಮನೆಯವರು ಯಾರಪ್ಪ ಬರ್ತಾ ಇದ್ದಾರೆ ನೋಡೋಣ ಅಂತ ಹೊರಗಡೆ ಬಂದು ನೋಡಿದ್ರೆ, ಆಗ ನಾನು ಹೋಗ್ತಾ ಇದ್ದೇನೆ. ಅವಾಗ ಹೋಗ್ತಾ ಇದ್ದಾಗ ಅವ್ರು ಅವಾಗ ಅದನ್ನ ಹೇಳಿಲ್ಲ, ಆಮೇಲೆ ಹೇಳಿದ್ರು. ಆಮೇಲೆ ಅವರು ಕಂಫರ್ಟಬಲ್ ಆಗಿರಕ್ಕೆ ಆಗ್ತಾ ಇಲ್ಲ. ನನಗೆ ತುಂಬಾ ಆಶ್ಚರ್ಯ ಆಯ್ತು, ನಮ್ಮನ್ನು ನೋಡಿ ಕೂಡ ಎದುರುವುದಕ್ಕೆ ಒಬ್ಬರು ಇದ್ದಾರೆ ಅಂತ. ನನಗೆ ಅವಾಗ ಸ್ವಲ್ಪ ಒಂಥರ ಖುಷಿಯಾಗಿತ್ತು. ಈ ರೀತಿನಲ್ಲಿ ನೋಡಿ, ನಮ್ಮನ್ನ ನೋಡಿ ಒಬ್ಬನು ಹೆದರ್ತಾನೆ. ಅದಕ್ಕೆ ನಮ್ಮ ಒಂದು ಜೀವನ, ಓಕೆ, ಅವರ ಪ್ರಯರ್ ಲೈಫ್, ನಮ್ಮ ಒಂದು ಪ್ರಾರ್ಥನೆ ಆಗ್ಲಿ, ನಮ್ಮ ಒಂದು ಪರಿಶುದ್ಧ ಜೀವನ ಆಗ್ಲಿ ತುಂಬಾ ಮುಖ್ಯ. ಓಕೆ, ನಮ್ಗೆ ಗೊತ್ತಾಗೋದಿಲ್ಲ ಕೆಲವು ಸತಿ, ಬಟ್ ಕ್ರಿಯೆಗಳನ್ನ ನಾವು ನೋಡ್ತೇವೆ. ಓಕೆ, ನಾವು ನೋಡಿದೀವಿ, ಅದ್ಭುತ ಸೂಚಕರೆಲ್ಲ ಆಗ್ತದೆ, ನಿಮ್ಗೆ ಆಗ್ತದೆ. ನೀವು ಇರುವಂತ ಸ್ಥಳದಲ್ಲಿ ನಿಮ್ಮನ್ನು ಕಾದು, ಇವನ್ ಕೆಲಸದ ಸ್ಥಳದಲ್ಲಿ ಆಗಿರ್ಬಹುದು, ಓಕೆ, ಕಾಲೇಜಲ್ಲಿ ಇರಬಹುದು, ಮನೆಯಲ್ಲಿ ಇರಬಹುದು, ನೀವು ನಿಮ್ಮನ್ನ ಡಿಫ್ರೆನ್ಶಿಯೇಟ್ ಮಾಡಿ ತೋರಿಸಿ ನೋಡಿ, ದೇವರ ಅತಿಶಯ ಕಾರ್ಯಗಳನ್ನ ಮಾಡ್ತಾರೆ. ಓಕೆ, ನೋಡ್ರಿ, ಟೈಮ್ ಆಗ್ತಾ ಇದೆ. ಓಕೆ, ನಾಲ್ಕನೇದಾಗಿ 2 ತಿಮೋಥೆಯ ಪುಸ್ತಕ 2ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ ತೆಗೆದುಕೊಳ್ಳೋಣ. 2 ತಿಮೋಥಿ ಚಾಪ್ಟರ್ 2 ವರ್ಸ್ 20 and 21. 2 ತಿಮೋಥೆಯ 2ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ. ಬೇಗ ಕನ್ನಡದಲ್ಲಿ, ಒಬ್ಬರು ಇಂಗ್ಲಿಷ್ ಅಲ್ಲಿ ತೆಗೆದಿಟ್ಕೊಂಡಿರಿ. ಕನ್ನಡದಲ್ಲಿ ಫಸ್ಟ್ ಓದೋಣ. ತೆಗೆದ್ರ? ಅದು ಹೊಸ ಒಡಂಬಡಿಕೆಯಲ್ಲಿ ಇದೆ, ಪತ್ರಿಕೆಯಲ್ಲಿ ಇದೆ. 2 ತಿಮೋಥಿ 2, 20 ಮತ್ತು 21. ಹ್ಮ್ ಹ್ಮ್ ಹ್ಮ್
ಆಮೆನ್ ಆಮೆನ್. ಇಂಗ್ಲಿಷ್ ನಲ್ಲಿ ಕೂಡ ಓದೋಣ. ಸೆಕೆಂಡ್ ತಿಮೋಥಿ ಚಾಪ್ಟರ್ 2 ವರ್ಸ್ 20 and 21. ಸೆಟ್ ಅಪಾರ್ಟ್ ಹೋಲಿ, ತನ್ನನ್ನ ಬೇರ್ಪಡಿಸಿಕೊಂಡು ತನ್ನನ್ನು ಶುದ್ಧೀಕರಿಸಿಕೊಳ್ಳುವವನು ಘನತೆ ಉಳ್ಳಂತ ಪಾತ್ರೆಯಾಗಿ, ಓಕೆ, ದ ಹಾನರಬಲ್ ವಿಸಲ್ ಇನ್ ದ ಹ್ಯಾಂಡ್ ಆಫ್ ಗಾಡ್, ದೇವರ ಹಸ್ತದಲ್ಲಿ ಘನಕ್ಕೆ ಘನವಾದ ಒಬ್ಬ ವ್ಯಕ್ತಿಯಾಗಿ ಆತನು ಇರ್ತಾನೆ. ಓಕೆ, ನೋಡ್ರಿಪ್ಪ, ತಿಮೋತಿಗೆ ಪೌಲನು ಬರೆಯುವಾಗ ತಿಮೋತಿಯ ಎಷ್ಟ ಯಂಗ್, ಓಕೆ, ಆತನು ಯವನಸ್ಥ. ಓಕೆ, ಆ ಯವನಸ್ಥನಾಗಿರುವಂತ ಆ ತಿಮೋತಿಯನಿಗೆ ಪೌಲನು ತುಂಬಾ ಕಾರ್ಯಗಳನ್ನ ಹೇಳ್ಕೊಡ್ತಾನೆ. ಓಕೆ, ಹಾಗೆ ಹೇಳ್ಕೊಟ್ಟು ಬರುವಾಗ ದೇವರೇ ಘನಪಡಿಸುವ ಆ ಒಂದು ಕಾರ್ಯಕ್ಕೆ ಆತನು ಒಂದು ಕಾರ್ಯ ಹೇಳ್ಕೊಡ್ತಾ ಇದ್ದಾನೆ. ಆ ದೊಡ್ಡ ಮನೆಯಲ್ಲಿ ಏನಿದೆ, ಅನೇಕ ಪಾತ್ರೆಗಳಿದೆ. ಏನಿದೆ, ಚಿನ್ನದವಾಗಿರಬಹುದು, ಬೆಳ್ಳಿಯಾಗಿರಬಹುದು, ಅಥವಾ ಮರದಲ್ಲಿ, ಕಲ್ಲಿನಲ್ಲಿ, ಆ ರೀತಿ ಅನೇಕ ಪಾತ್ರೆಗಳು. ಓಕೆ, ಈಗ ನಮ್ಮ ಒಂದು ಹಾಗೆ ಇದಕ್ಕೆ ನಾವು ತೆಗೆದುಕೊಂಡ್ರೆ ಸಿಲ್ವರ್ ಪಾತ್ರೆಗಳು ಆಗಿರ್ಲಿ, ಪ್ಲಾಸ್ಟಿಕ್ ಗಳಾಗಿರ್ಲಿ, ಓಕೆ, ಸ್ಟೀಲ್ ಆಗಿರ್ಲಿ, ಈ ರೀತಿ ಅನೇಕ ಅಲ್ಯೂಮಿನಿಯಂ ಆಗಿರ್ಲಿ, ಈ ರೀತಿಯಲ್ಲಿ ಅನೇಕ ಪಾತ್ರೆಗಳನ್ನ ನಾವು ನೋಡುತ್ತೇವೆ. ಓಕೆ, ಎಲ್ಲಾ ಪಾತ್ರೆಗಳನ್ನ ಎಲ್ಲಾ ಬಳಕೆಗೆ ನಾವು ಏನ್ ಮಾಡುವುದಿಲ್ಲ, ಬಳಸುವುದಿಲ್ಲ. ಓಕೆ, ಅದೇ ರೀತಿನಲ್ಲಿ ಒಂದು ಪಾತ್ರೆನ ಹಾಗೇ ನಾವು ಬಳಸ್ಕೊಳ್ಳುವುದಿಲ್ಲ, ಅದನ್ನ ಎಷ್ಟು ಅದು ಶುದ್ಧೀಕರಿಸಿಕೊಳ್ಳುವುದಕ್ಕೆ ಬಿಟ್ಕೊಡ್ತದೆ. ಓಕೆ, ಹಾಗಂದ್ರೆ ಎಷ್ಟು ಶುದ್ಧವಾಗಿರ್ತದೋ ಆ ಪಾತ್ರೆಯನ್ನೇ ನಾವು ಏನ್ ಮಾಡ್ತೇವೆ, ಹೆಚ್ಚಾಗಿ ನಾವು ಉಪಯೋಗಿಸ್ತೇವೆ, ಅದನ್ನ ಬಳಸ್ತೇವೆ. ಈಗ ಅರ್ಜೆಂಟ್ ಎಂಬುದಾಗಿ ಬಂದ ತಕ್ಷಣ ಬೇರೆ ಏನೋ ಒಂದು ಅಂತ ಮಾಡೋದಿಲ್ಲ. ಓಕೆ, ನಾವು ನೋಡುವಾಗಲೇ ಒಂದು ಶುದ್ಧವನ್ನ ನಾವು ಏನ್ ಮಾಡ್ತೇವೆ, ಎದುರು ನೋಡ್ತೇವೆ. ಓಕೆ, ಈವನ್ ಇದನ್ನ ಎಕ್ಸಾಂಪಲ್ ಆಗಿಟ್ಟು ಪೌಲನು ತುಂಬಾ ಗುಪ್ತ ಒಂದು ಕಾರ್ಯ ಹೇಳ್ತಾ ಇದ್ದಾರೆ ನೋಡಿ. ಒಬ್ಬ ಮನುಷ್ಯನು, ಹಾಗಂದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಇವುಗಳನ್ನು ಬಿಟ್ಟು ಅಪಾರ್ಟ್, ಓಕೆ, ಯಾವುದನ್ನ ಈಗ ಲೋಕದ ಕಾರ್ಯಗಳು, ಪಾಪದ ಕಾರ್ಯಗಳು, ಇದನ್ನೆಲ್ಲ ಎಲ್ಲ ಬಿಟ್ಟು ತನ್ನನ್ನ ಶುದ್ಧೀಕರಿಸಿಕೊಂಡ್ರೆ, ಓಕೆ, ತನ್ನನ್ನ ಅವನು ಶುದ್ಧೀಕರಿಸಿಕೊಂಡ್ರೆ ಆತನು ಏನಾಗಿರ್ತಾನಂತೆ, ಘನವಾದ ಪಾತ್ರೆ. ಓಕೆ, ಹಾನರಬಲ್ ವೆಸಲ್. ಹಾನರಬಲ್ ವೆಸಲ್ ಯಾರು, ದೇವರು ಘನಪಡಿಸುವ. ಎಷ್ಟು ಒಂದು ದೊಡ್ಡ ಒಂದು ಬ್ಲೆಸ್ಸಿಂಗ್ ನೋಡಿ. ಓಕೆ, ನಮ್ಮನ್ನ ನಾವು ಶುದ್ಧೀಕರಿಸಿಕೊಳ್ಳುವಾಗ ದೇವರೇ ಹಾನರ್ ಮಾಡ್ತಾರಂತೆ. ಓಕೆ, ಗಾಡ್ ವಿಲ್ ಹಾನರ್. ನಾವು ಕೆಲವು ಸತಿ ನಾವು ಅನಿಸ್ತೇವೆ, ಈಗ ನಾರ್ಮಲ್ ಆಗಿ ಅನ್ಕೊಳ್ಳಿ, ಈಗ ಒಬ್ಬ ಮನುಷ್ಯನನ್ನ ನಾವು ಘನಪಡಿಸ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ನಮಗೆ ಇರುವಂತ ಆ ಒಂದು ಅನುಕೂಲತೆಯಲ್ಲಿ ಅವ್ರನ್ನ ಯಾವ ರೀತಿಯಲ್ಲಿ ಗೌರವಿಸಬಹುದು ಹಾಗೆ ನಾವು ಗೌರವಿಸ್ತೇವೆ. ಓಕೆ, ಫಾರ್ ಎಕ್ಸಾಂಪಲ್, ಈಗ ಒಂದು ಗೆಸ್ಟ್ ಬಂದ್ರೆ ನಾವ್ ಏನ್ ಮಾಡ್ತೀವಿ, ಶಾಲ್ ಹಾಕ್ತಿವಿ, ಅವ್ರು ಎಲ್ಲರ ಮುಂದೆ ಎಲ್ಲಾರು ಕರಗಳನ್ನ ತಟ್ಟುತ್ತಾ ಅವ್ರನ್ನ ವೆಲ್ಕಮ್ ಮಾಡ್ತೇವೆ, ಹಾನರ್. ಓಕೆ, ಗೆಸ್ಟ್ ಅನ್ನ ಹಾನರ್ ಮಾಡ್ತೇವೆ. ಅವ್ರಿಗೆ ನಮ್ಮ ಒಂದು ಪದ್ಧತಿ ಪ್ರಕಾರ ಮಾಡಿದ್ರೆ ಅವ್ರಿಗೆ ತಲೆಗೆ ಎಲ್ಲ ಏನ್ ಇಡ್ತೇವೆ ಅದು ಗೊತ್ತಾಗ್ತಾ ಇಲ್ಲ. ಓಕೆ, ಎಲ್ಲವನ್ನ ಇಟ್ಟು ಏನ್ ಮಾಡ್ತೇವೆ, ಅವ್ರನ್ನ ಹಾನರ್ ಮಾಡ್ತೇವೆ. ಒಬ್ಬ ಮನುಷ್ಯನ್ ಇವನ್ ಇದು ಬಿಟ್ಟು ಕೆಲವರು ಹಾನರ್ ಮಾಡುವಾಗ ಇವನ್ ಅವ್ರಿಗೆ ಹೂನಾರೆಲ್ಲ ಹಾಕ್ತಾರೆ, ಕೆಲವು ಸ್ಥಳಗಳಲ್ಲಿ ಗೋಲ್ಡೇ ಹಾಕ್ತಾರೆ, ಕೆಲವು ಸ್ಥಳಗಳಲ್ಲಿ ಅತಿ ಮೌಲ್ಯವಾದಂತ ಉಡುಗೊರೆಗಳನ್ನ ಕೊಡ್ತಾರೆ. ಓಕೆ, ಇದೆಲ್ಲ ನಾರ್ಮಲ್ ಈ ಲೋಕದಲ್ಲಿ ನೋಡುವಂತ ಆ ಒಂದು ಅಂತಸ್ತಿನಲ್ಲಿ ಏನ್ ಮಾಡ್ತಾರೆ, ಅವ್ರು ಮಾಡ್ತಾರೆ. ಈಗ ನಾವು ಎಸ್ತರ್ಲ ಪುಸ್ತಕದಲ್ಲಿ ನೋಡುವಾಗ ಅಲ್ಲಿ ಬಂದು ಆ ಮೊರ್ದೆಖಾಯನ ಆ ಒಂದು ಹಾನರ್ ಮಾಡಲ್ಪಡುವ ಸಮಯದಲ್ಲಿ, ಓಕೆ, ಹಾಮಾನನು ಬಂದು ಆ ಒಂದು ಘಟನೆಯನ್ನು ನೋಡುವಾಗ ಆಗ ರಾಜನು ಘನಪಡಿಸ್ಬೇಕಂದ್ರೆ ಹೇಗೆ ಘನಪಡಿಸ್ಬೇಕಂತ ಆಗ ಹಾಮಾನನ್ ಏನ್ ಮಾಡ್ತಾನೆ, ಹೇಳ್ಕೊಡ್ತಾನೆ. ಏನ್ ಹೇಳ್ಬೇಕು, ರಾಜನು ಬರುವಂತ ಕುದುರೆ ಮೇಲೆ, ಓಕೆ, ರಾಜನು ಧರಿಸ್ಕೊಳ್ಳುವಂತ ರಾಜ ವಸ್ತ್ರ, ಓಕೆ, ಅದನ್ನ ಧರಿಸ್ಕೊಂಡು ಆ ರಾಜನ ಒಂದು ಕುದುರೆ ಮೇಲೆ ಕೂತ್ಕೊಂಡು ಆ ಬೀದಿಯಲ್ಲಿ ಆ ಒಂದು ಕುದುರೆಯಲ್ಲಿ ಏನ್ ಮಾಡ್ಬೇಕು, ಮುಂದ್ಗಡೆ ಇಬ್ಬರು ರಾಜನು ಘನಪಡಿಸುವ ವ್ಯಕ್ತಿ ಎಂಬುದಾಗಿ ತಂಡೂರು ಆಗ್ತಾ ಏನ್ ಮಾಡ್ಬೇಕು, ಅದನ್ನ ಹೇಳ್ತಾ ಹೋಗ್ಬೇಕು. ನೋಡಿ, ಜಸ್ಟ್ ಒಂದು ಒಬ್ಬ ನಾರ್ಮಲ್ ಆದ ಒಂದು ರಾಜ, ನಾರ್ಮಲ್ ಆದ ವ್ಯಕ್ತಿಗಳು ನಾವು ಹಾನರ್ ಮಾಡುವಾಗ
ಆ ರಾಜನು ಆನರ್ ಮಾಡುವಾಗ, ಘನಪಡಿಸುವಾಗ ಈಗೆಲ್ಲ ಏನ್ ಮಾಡ್ತಾ ಇದ್ದಾರೆ? ಘನಪಡಿಸ್ತಾ ಇದ್ದಾರೆ. ಹಾಗಂದ್ರೆ ದೇವರು ನಮ್ಮನ್ನ ಘನಪಡಿಸುವಾಗ ಹೆಂಗಿರ್ತದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೌ ಅದನ್ನ ನಾವು ಯೋಚನೆ ಮಾಡಿ ನೋಡಕ್ಕಾಗಲ್ಲ. ದಟ್ಸ್ ಅ ಬ್ಲೆಸ್ಸಿಂಗ್ ಆಫ್ ಅವರ್ ಹೋಲಿ ಲೈಫ್. ನಮ್ಮನ್ನು ನಾವು ಪರಿಶುದ್ಧವಾಗಿ ಕಾದುಕೊಳ್ಳುವಾಗ ಏನಾಗ್ತದೆ ಅಂದ್ರೆ ದೇವರು ನಮ್ಮನ್ನ ಹಾನರ್ ಮಾಡ್ತಾರೆ. ಗಾಡ್ ವಿಲ್ ಹಾನರ್. ಓಕೆ, ನಾವು ಅಪೊಸ್ತಲ ಕೃತ್ಯಗಳಲ್ಲಿ 7ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಸ್ಟೇಫಾನನು ದ ಫಸ್ಟ್ ಮಾರ್ಟಿಯರ್. ಓಕೆ, ಮೊದಲನೇ ರಕ್ತ ಸಾಕ್ಷಿಯಾಗಿ ಸತ್ತವನು ಸ್ಟೇಫಾನ. ಓಕೆ, ಆ ಸ್ಟೇಫಾನನನ್ನ ಆತನ ದೇವರ ಬಗ್ಗೆ ಹೇಳ್ತಿರುವಾಗ, ಆತನನ್ನ ಕಲ್ಲೆಸೆದು ಆತನನ್ನ ಸಾಯಿಸುವಾಗ, ಆ ಒಂದು 7ನೇ ಅಧ್ಯಾಯದ ಕೊನೆ ವಾಕ್ಯಗಳಲ್ಲಿ ನೋಡುವಾಗ ಸ್ಟೇಫಾನನ್ ಹೇಳ್ತಾ ಇದ್ದಾನೆ, ಅಯ್ಯೋ ನಾನು ಪರಲೋಕವನ್ನು ನೋಡ್ತಾ ಇದ್ದೇನೆ, ತಂದೆಯಾದ ದೇವರ ಬಲಭಾಗದಲ್ಲಿ ಯೇಸು ಸ್ವಾಮಿ ಕುಳಿತಿರುವ ಆತನು ಎದ್ದು ನನ್ನನ್ನ ವೆಲ್ಕಮ್ ಮಾಡೋದನ್ನ ನೋಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಓಕೆ, ಈಗ ನೋಡ್ರಿ, ಆತನು ದೇವರಿಗೋಸ್ಕರ ತನ್ನ ಕಾರ್ಯವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಹಾಗೆ ಬರುವಾಗ ನೋಡ್ರಿ, ದೇವರು ಆ ಒಂದು ಸ್ಟೇಫಾನನ್ನ ಹೇಗೆ ಘನಪಡಿಸ್ತಾ ಇದ್ದಾರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆತನೇ ಎದ್ದು ನಿಂತ್ಕೊಂಡು ಹಾನರ್ ಮಾಡಿ ಅಲ್ವಾ? ನಾವು ಸ್ಕೂಲ್ ನಲ್ಲಿ, ಕಾಲೇಜ್ ನಲ್ಲಿ ಟೀಚರ್ಸ್ ಬರುವಾಗ ಎದ್ದು ನಿಂತು ಹಾನರ್ ಮಾಡ್ತೇವೆ, ಘನಪಡಿಸ್ತೇವೆ ಅಲ್ವಾ? ಈಗ ದೊಡ್ಡ ಹಿರಿಯರು ಬರುವಾಗ ನಾವು ಎದ್ದು ಅವ್ರಿಗೆ ತೋರಿಸ್ತೇವೆ. ಒಂದೊಂದು ವಿಧಾನಗಳಲ್ಲಿ, ಒಂದೊಂದು ಪದ್ಧತಿಯ ಪ್ರಕಾರ, ಒಂದೊಂದು ರೀತಿನಲ್ಲಿ ನಾವು ತೋರಿಸ್ತೇವೆ. ಆದ್ರೆ ದೇವರು ಹಾನರ್ ಮಾಡುವ, ಘನಪಡಿಸುವಾಗ ಹೆಂಗಿರ್ತದೆ ಎಲ್ಲ ಜನಗಳ ಅಲ್ವಾ? ನೋಡ್ರಿ, ಅದಕ್ಕೆ ಸ್ವಾಮಿ ಅಂದರು, ಒಬ್ಬನ ನನಗೆ ಸೇವೆ ಮಾಡುವುದಾದ್ರೆ ತಂದೆ ಘನಪಡಿಸ್ತಾನೆ. ದ ಫಾದರ್ ವಿಲ್ ಹಾನರ್. ತುಂಬಾ ಗ್ರೇಟ್ ಆಗಿರ್ತದೆ ಅದೆಲ್ಲ. ಆಗ ನೋಡಿ, ನಾವು ಪರಿಶುದ್ಧವಾಗಿ ನಮ್ಮನ್ನು ಕಾದುಕೊಳ್ಳುವಾಗ, ಪರಿಶುದ್ಧವಾದ ಜೀವನ ಜೀವಿಸುವಾಗ ನಾವು ದೇವರ ಹಾನರನ್ನ ಹೊಂದ್ಕೊಳ್ತೇವೆ. ದೇವರೇ ಘನಪಡಿಸ್ತಾರೆ, ದೇವರೇ ನಮಗೆ ಘನ ಕೊಡ್ತಾರೆ. ಓಕೆ, ಹಿ ವಿಲ್ ಹಾನರ್. ಅದು ನನ್ನ ಪರಿಶುದ್ಧವಾಗಿರುವುದರಿಂದ ಏನ್ ಪ್ರಯೋಜನ ಅಂತೆಲ್ಲ ಯೋಚನೆ ಮಾಡಬೇಡಿ. ಎಲ್ಲಾರು ಒಂಥರ ಇದ್ದಾರೆ, ಎಲ್ಲಾರು ಹಾಗೆ ಇದ್ದಾರಲ್ಲ, ಅವರೆಲ್ಲ ನಮ್ಗೆ ಉದಾಹರಣೆ ಅಲ್ಲ. ಓಕೆ, ದೇವರು ಎಲ್ಲಾರನ್ನಲ್ಲ, ನಾನು ಪರಿಶುದ್ಧವಾಗಿದ್ದೀನಿ ಅಂತ ಹೇಳ್ಕೊಳ್ಳೋರ್ನಲ್ಲ, ಪರಿಶುದ್ಧವಾಗಿ ಇರುವವರನ್ನ, ಓಕೆ, ಅಪಾರ್ಟ್ ಅಂಡ್ ಹೋಲಿ, ಬಿಟ್ಟು ಬಂದು ತನ್ನನ್ನು ಶುದ್ಧೀಕರಿಸಿಕೊಳ್ಳುವವನು ದೇವರು ಘನತೆಗೆ ಉಳ್ಳಂತ ಪಾತ್ರೆಯಾಗಿ, ಓಕೆ, ಹಾನರಬಲ್ ವೆಸಲ್ ಆಗಿ, ಓಕೆ, ಘನಕ್ಕೆ ತಕ್ಕ ಪಾತ್ರೆಯಾಗಿ ದೇವ್ರು ಏನ್ ಮಾಡ್ತಾರೆ? ಹಾನರ್ ಮಾಡ್ತಾರೆ. ಓಕೆ, ಹಿ ವಿಲ್ ಹಾನರ್, ಘನಪಡಿಸ್ತಾರೆ. ಪ್ರಿಯ ಯವನಸ್ತಾರೆ, ಪ್ರಿಯ ಟೀನ್ ಅವರೇ, ದೇವರು ಘನಪಡಿಸ್ತಾರೆ. ಓಕೆ, ವೆನ್ ನಾವು ಯಾವಾಗ ನಮ್ಮನ್ನು ಶುದ್ಧಿ ಮಾಡ್ಕೊಳ್ತೇವೆ, ದೇವರು ಹಾನರ್ ಮಾಡ್ತಾರೆ. ಓಕೆ, ಇನ್ನು 2-3 ಕಾರ್ಯಗಳು ಮಾತ್ರ ನೋಡಿ ನಾವು ಮುಗಿಸೋಣ, ಸಮಯ ಆಗ್ತಾ ಇದೆ. ಓಕೆ, ನಂತರ 5ನೇದಾಗಿ ವಿಮೋಚನ ಕಾಂಡ 19ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ ಓದೋಣ. ಓಕೆ, ವಿಮೋಚನ ಕಾಂಡ 19ನೇ ಅಧ್ಯಾಯ 10 ಮತ್ತು 11. ಎಕ್ಸೋಡಸ್ ಚಾಪ್ಟರ್ 19 ವರ್ಸ್ 10 and 11. ಓಕೆ, 10 and 11. ಓಕೆ, ಬೇಗ ತೆಗೆದು ಓದೋಣ. ವಿಮೋಚನ ಕಾಂಡ 19ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ ತೆಗೆದ್ರ? Amen. English ನಲ್ಲಿ Exodus chapter 19, 10 and 11. ದೇವರು ಆ ಒಂದು ಸೀನಾಯಿ ಬೆಟ್ಟದಲ್ಲಿ, ಓಕೆ, ಸೀನಾಯಿ ಬೆಟ್ಟದಲ್ಲಿ ಮೋಸೆ ಹೋಗಿರುವಾಗ ದೇವರು ಎಲ್ಲಾ ಜನರನ್ನ
ಸಂಧಿಸುವುದಕ್ಕೆ, ಓಕೆ, ಆತನನ್ನು ಅವರೆಲ್ಲರನ್ನ ಸಂಧಿಸುವುದಕ್ಕೆ ಆತನು ಆಸೆ ಪಡ್ತಾ ಇದ್ದಾನೆ. ಆದ್ರೂ ನೋಡಿ ದೇವರು ಹಾಗೆ ಬಂದು ಸಂಧಿಸಲು ಸಾಧ್ಯ ಆಗೋದಿಲ್ಲ. ಆಗ ದೇವರು ಮೋಸೆ ಮೂಲಕ ಹೇಳ್ತಾ ಇದ್ದಾರೆ. ಮೋಸೆ ಜನಗಳಿಗೆ ಹೇಳ್ತಾ ಇದ್ದಾನೆ, ಅವರ ಜನಗಳ ಸಂಗಡ ನೀನು ಮಾತಾಡಿ ಅವ್ರನ್ನ ಏನ್ ಮಾಡು, ಅವರನ್ನ ಶುದ್ಧೀಕರಿಸಿಕೊಳ್ಳೋದಕ್ಕೆ ಹೇಳು. ಓಕೆ, ಅವರನ್ನ ಪರಿಶುದ್ಧಗೊಳಿಸು. ಓಕೆ, ಅವರನ್ನ ಶುದ್ಧೀಕರಿಸು, ದ ಸ್ಯಾಂಟಿಫೈ ಮಾಡು, ಅವ್ರನ್ನ ಶುದ್ಧೀಕರಿಸು, ಅವನ್ನ ಕ್ಲೀನ್ ಮಾಡು. ಓಕೆ, ಅದನ್ನ ಮಾಡಿದ ಮೇಲೆ ಅವರು ನೋಡಿ ಆತನ ಹೇಳುವಾಗ ತಮ್ಮ ಬಟ್ಟೆಗಳನ್ನ ತೊಳೆದು ತಮ್ಮ ಕಾರ್ಯಗಳನ್ನು ಒಳಗಡೆ ಹೊರಗಡೆ ಸಂಪೂರ್ಣವಾದ ಒಂದು ಶುದ್ಧತೆ, ಓಕೆ, ಪರಿಶುದ್ಧತೆ ಅದನ್ನ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ. ಅದನ್ನ ಮಾಡ್ಕೊಂಡ್ರೆ ಅವಾಗ ನಾನು ಸಮಸ್ತ ಜನಗಳ ಮಧ್ಯದಲ್ಲಿ ಇಳಿದು ನನ್ನನ್ನು ನಾನು ತೋರಿಸ್ತೇನೆ ಎಂಬುದಾಗಿ ಹೇಳ್ತಾರೆ. ಓಕೆ, ದೇವರ ಒಂದು ಪರಲೋಕದ ಒಂದು ದರ್ಶನ. ಓಕೆ, ದ ವಿಷನ್ ಆಫ್ ಹೆವನ್. ದೇವರ ಒಂದು ದರ್ಶನ ಯಾವಾಗ ಸಿಗ್ತದಂದ್ರೆ ನಮ್ಮನ್ನ ನಾವು ಪರಿಶುದ್ಧವಾಗಿ ಮಾಡಿಕೊಳ್ಳುವಾಗ. ಓಕೆ, ನೋಡ್ರಿ, ಆ ನಂತರ ಮೋಸೆಗೆ ದೇವರು ಹೇಳಿದ ಪ್ರತಿ ಕಾರ್ಯಗಳನ್ನು ಗಮನಿಸುವಾಗ ನಾನು ನನ್ನ ಜನರ ಮಧ್ಯದಲ್ಲಿ ಏನ್ ಮಾಡ್ಬೇಕು, ಒಂದು ವಾಸ ಮಾಡ್ಬೇಕು. ಅದನ್ನ ಅಶುದ್ಧವಾದದ್ದು ಏನ್ ಮಾಡಬಾರದು, ಇರಬಾರದು. ಅದರಿಂದಲೇ ಈ ಒಂದು ವಿಮೋಚನಾ ಕಂಡ ಆದ್ಮೇಲೆ ಯಾಚಕ ಕಂಡ ಬರ್ತದೆ. ಯಾಚಕ ಕಂಡ ಅನ್ನುವಂಥದ್ದು ಏನು, ದೇವರು ಆತನು ಪರಿಶುದ್ಧನು, ನಾವು ಕೂಡ ಯಾವ ರೀತಿಯಾದ ಪರಿಶುದ್ಧವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಇರುವಂತ ಕಾರ್ಯಗಳನ್ನ ಹೇಳುವಂತ ಪ್ರಮುಖವಾದಂತ ಪುಸ್ತಕ. ಹಾಗಾದ್ರೆ ದೇವರ ಒಂದು ಬಯಕೆ ಏನಂದ್ರೆ ನಮ್ಮಲ್ಲೇ, ನಮ್ಮ ಮಧ್ಯದಲ್ಲೇ ಆತನು ಜೀವಿಸಬೇಕು ಎಂಬುದಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ, ಬಯಸ್ತಾ ಇದ್ದಾರೆ. ಅದನ್ನು ಬಯಸುವಾಗ ದೇವರು ಎದುರುಳುವಂತ ಕಾರ್ಯ ಏನಂದ್ರೆ ನಮ್ಮನ್ನ ನಾವು ಶುದ್ಧೀಕರಿಸ್ಕೋಬೇಕು. ಓಕೆ, ನಮ್ಮನ್ನ ಪರಿಶುದ್ಧ ಮಾಡ್ಕೋಬೇಕು. ನಮ್ಮನ್ನ ನಾವು ಪರಿಶುದ್ಧ ಮಾಡ್ಕೊಳ್ಳುವಾಗ ದೇವರ ದರ್ಶನಗಳನ್ನ ನೋಡ್ಬೋದು. ಕೆಲವು ಸತಿ ನಾವು ಆಶ್ಚರ್ಯ ಪಡ್ತೇವೆ, ದೇವರು ಹೀಗೆ ನನ್ನ ಹತ್ರ ಮಾತಾಡಿದ್ರು, ದೇವರು ಹೀಗೆ ನನಗೆ ಕಣ್ಣಿಗೆ ಕಾಣಿದ್ರು, ನಾನು ಪ್ರಾರ್ಥನೆ ಮಾಡುವಾಗ ಇದನ್ನ ನೋಡಿದೆ ಎಂಬುದಾಗಿ ಹೇಳುವಾಗ ನಮ್ಗೆ ತುಂಬಾ ಆಶ್ಚರ್ಯವಾಗ್ತದೆ. ಇಟ್ಸ್ ವೆರಿ ಕಾಮನ್ ಆಗ್ಬಿಡ್ತದೆ. ನಾವು ನಮ್ಮನ್ನ ಪರಿಶುದ್ಧ ಮಾಡಿಕೊಳ್ಳುವಾಗ, ನಾವು ಪರಿಶುದ್ಧವಾಗಿರುವಾಗ ನಾವು ಇದೆಲ್ಲ ಪ್ರತಿ ಕಾರ್ಯಗಳನ್ನ ದೇವರು ನಡೆಸುವುದು, ನಮ್ಮ ಜೊತೆ ಇರುವುದು, ದೇವರು ಎಲ್ಲ ದರ್ಶನವನ್ನ ತೋರಿಸುವಂತದ್ದು ಎಲ್ಲವನ್ನ ಏನ್ ಮಾಡಬಹುದು, ನಾವು ನೋಡಬಹುದು. ದ ಬ್ಲೆಸ್ಸಿಂಗ್ ಆಫ್ ಹೋಲಿನೆಸ್. ಓಕೆ, ನಾವು ಪರಿಶುದ್ಧವಾಗಿ ಕಾದುಕೊಳ್ಳುವುದರಿಂದ ಇದು ಉಂಟಾಗುವಂತ ಆಶೀರ್ವಾದಗಳು. ನಮ್ಮ ಈಗ ನೋಡಿ, ಪರಿಶುದ್ಧನಾದ ದೇವರು ಅಶುದ್ಧವಾದ ಕಾರ್ಯಗಳಲ್ಲಿ ಹೇಗೆ ಆತನ ಕ್ರಿಯೆ ಮಾಡ್ತಾನೆ. ಈಗ ನಾವು ಒಂದು ವೇಳೆ ಅಶುದ್ಧವಾಗಿರುವುದಾದ್ರೆ ಪರಿಶುದ್ಧನಾದ ದೇವರು ಹೇಗೆ ನಮ್ಮ ಮಧ್ಯದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಕ್ರಿಯೆ ಮಾಡಲು ಸಾಧ್ಯವಾಗ್ತದೆ? ಆಗೋದಿಲ್ಲ. ಯಾಕಂದ್ರೆ ಇಸ್ ಎ ಹೋಲಿ ಗಾಡ್. ಆತನು ಪರಿಶುದ್ಧನಾದ ದೇವರಾಗಿರುವ ಕಾರಣ ನಾವು ಪರಿಶುದ್ಧವಾಗಿ ಇಲ್ಲದೆ ಹೋದ್ರೆ ದೇವರು ಏನ್ ಮಾಡಕ್ಕೆ ಸಾಧ್ಯ ಆಗುವುದಿಲ್ಲ, ಕಾರ್ಯ ಮಾಡಕ್ಕೆ ಸಾಧ್ಯ ಆಗುವುದಿಲ್ಲ. ಪರಿಶುದ್ಧತೆ. ಓಕೆ, ಟೈಮ್ ಆಗ್ತಾ ಇದೆ. ಇನ್ನು 2 ಕಾರ್ಯಗಳನ್ನು ನೋಡಿ ಮುಗಿಸೋಣ. ಓಕೆ, ಅದರೊಟ್ಟಿಗೆ ಈ ಒಂದು ಪರಿಶುದ್ಧತೆ ಹೋಲಿ ಲೈಫ್ ಮುಗಿಯುತ್ತದೆ. ದೇವ್ರ ಚಿತ್ತವಿದ್ರೆ ಯಾವ್ದು ದೇವ್ರು ಕೊಡ್ತಾರೆ ಅದನ್ನ ನಾವು ಮುಂದೆ ಕಲಿಯಕ್ಕೆ ಹೋಗೋಣ. ಓಕೆ, 6ನೇದಾಗಿ ಅದು ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯಕ್ಕೆ ಬರೋಣ. ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 13ನೇ ವಾಕ್ಯ. ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 13ನೇ ವಾಕ್ಯ. ಓಕೆ, ಬೇಗ ಓದೋಣ. ಬುಕ್ ಆಫ್ ಜಾಶುವಾ ಚಾಪ್ಟರ್ 7 ವರ್ಸ್ 13. ತೆಗೆದ್ರ? ಹ್ಮ್ ಹ್ಮ್ ಹಾ ನಿಲ್ಲಲಾರಿರಿ. ಓಕೆ, ಇಂಗ್ಲಿಷ್ ನಲ್ಲಿ ಜಾಶುವಾ ಚಾಪ್ಟರ್ 7 ವರ್ಸ್ 13. ನಿಮ್ಮ ಮಧ್ಯದಲ್ಲಿ ಇರುವಂತ ಅಶುದ್ಧ ಕಾರ್ಯವನ್ನು ಏನ್ ಮಾಡಿ ತೆಗೆದಾಕ್ರಿ. ಅದನ್ನು ತೆಗೆದಾಕದೆ ಇರುವ ತನಕ ನೀವೇನ್ ಮಾಡಕ್ಕಾಗಲ್ಲ, ವೈರ್ಯನ ಜಯಿಸಕ್ಕೆ ಆಗುವುದಿಲ್ಲ. ಹೇಳ್ತಾ ಇದ್ದಾರೆ ಯೆಹೋಶುವನು. ಈಗ ಈ ಒಂದು ಘಟನೆಯಲ್ಲಿ ಮುಂದೆ ನೋಡುವಾಗ ದೊಡ್ಡ ಜಯವನ್ನು ನೋಡುತ್ತಾರೆ, ಯೆರಿಕೋ ಕೋಟೆ. ನಂತರ ನೋಡುವಾಗ ದೊಡ್ಡ ಸೋಲನ್ನ ಕಾಣ್ತಾರೆ. ದೊಡ್ಡ ಜಯ, ದೇವರೇ ಅವ್ರಿಗಾಗಿ ಬಂದು ಯುದ್ಧ ಮಾಡ್ತಾರೆ, ದೇವರೇ ಮಧ್ಯದಲ್ಲಿ ಇದ್ದಾರೆ.
ದೇವರು ಹೇಳ್ತಾರೆ, ಆ ಒಂದು ಎರಿಕೋದಿಂದ ಶಾಪದ ವಸ್ತುಗಳು ಯಾವ್ದನ್ನ ಏನ್ ಮಾಡಬಾರ್ದು, ತೆಗೆದುಕೊಳ್ಳಬಾರದು. ಆಕಾನ್ ಏನ್ ಮಾಡ್ತಾ ಇದ್ದಾನೆ ಅಲ್ಲಿ, ಆತನಿಗೆ ಇಷ್ಟವಾಗಿದೆ, ಕಣ್ಣಿಗೆ ಮೆಚ್ಚುಗೆ ಆಗಿದೆ ಅಂತ 3 ಕಾರ್ಯಗಳು ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾನೆ, ತಗೊಬಂದು ಅದನ್ನ ಶಾಪವಾದದನ್ನ ತೆಗೆದುಕೊಂಡು ಬಂದು ಇಟ್ಕೊಬಿಡ್ತಾನೆ. ಅದರಿಂದ ಏನಾಗ್ತಾ ಇದೆ ಅಂದ್ರೆ ಇಡೀ ಇಸ್ರಾಯೇಲ್ಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆತನು ಏನ್ ಮಾಡಿದ್ದಾನೆ, ಅದನ್ನ ತನ್ನ ಒಂದು ಗುಡಾರದಲ್ಲಿ ತಂದು ಇಟ್ಟು ಕೆಳಗಡೆ ಆತನು ಮಣ್ಣಲ್ಲಿ ತೋಡಿ ಅದನ್ನ ಮುಚ್ಚಿಟ್ಟಿದ್ದಾನೆ. ಯಾರು ನೋಡಿದ್ರೆ ಕಂಡಿಡಿಯಕ್ ಆಗೋದಿಲ್ಲ. ಆ ರೀತಿನಲ್ಲಿ ಇದು ನೋಡಿ, ಯಾರು ಕಂಡಿಡಿಯಕ್ ಆಗಲ್ಲ. ಆದ್ರೆ ಅದು ಇಟ್ಟ ಕಾರಣ ಅವರು ಸಣ್ಣ ಒಂದು ಗುಂಪಿನ ಜೊತೆಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೋತು ಹೋಗಿ ಓಡೋಗ್ತಾ ಇದ್ದಾರೆ. ಅದ್ ನೋಡಿದಾಗ ಯೋಶುವನಿಗೆ ತುಂಬಾ ದುಃಖವಾಯಿತು. ಅಯ್ಯೋ ದೇವರೇ, ಇಷ್ಟು ದೊಡ್ಡ ಜಯವನ್ನು ಕಂಡ್ವಿ, ಈಗ ಈ ಒಂದು ಸಣ್ಣ ಗುಂಪಿನಲ್ಲಿ ನಾವು ಸೋತು ಹೋಗ್ತಾ ಇದ್ದೇವೆ ಎಂಬುದಾಗಿ ಆತನು ಹಲುತ್ತಾ ಕೂತ್ಕೊಳ್ತಾನೆ. ಆಗ ದೇವರು ತಕ್ಷಣ ಹೇಳ್ತಾ ಇದ್ದಾನೆ, ಎದ್ದೇಳು, ಎದ್ದು ನೀನು ಜನರನ್ನ ಏನ್ ಮಾಡು, ಶುದ್ಧೀಕರಿಸು, ಅವರನ್ನ ಪರಿಶುದ್ಧಗೊಳಿಸು. ನಾಳೆ ಓಕೆ ನಿಮ್ಮ ಮಧ್ಯದಲ್ಲಿ ನಾನು ಕಾರ್ಯ ಮಾಡ್ತೇನೆ. ಶುದ್ಧೀಕರಿಸು, ಅವರನ್ನ ಶುದ್ಧೀಕರಿಸು, ಅವ್ರು ಶುದ್ಧ ಮಾಡ್ಕೊಳ್ಳಿ. ನಿಮ್ಮ ಮಧ್ಯದಲ್ಲಿ ಅಶುದ್ಧವಾದದ್ದು ಇರುವ ತನಕ ನೀವು ವೈರ್ಯನ ಜಯಿಸಕ್ಕೆ ಸಾಧ್ಯ ಇಲ್ಲ. ನೆವರ್. ಪ್ರಿಯ ಯವನಸ್ಥರೆ, ನಮ್ಮ ಜೀವನದಲ್ಲಿ ನಾವು ಅಶುದ್ಧವಾದದನ್ನ, ಪಾಪಕ್ಕೆ ಸಂಬಂಧಪಟ್ಟದನ್ನ, ಅಭ್ಯಾಸಗಳಾಗ್ಲಿ ಕಾರ್ಯಗಳಾಗ್ಲಿ ಅದನ್ನ ಇಟ್ಟುಕೊಂಡು ನಾವು ವೈರ್ಯನ ಜಯಿಸಲು ಸಾಧ್ಯನೇ ಇಲ್ಲ. ನಾವು ಕೆಲವು ಸತಿ ಅನ್ಕೊಳ್ತೇವೆ, ಅಯ್ಯೋ ಸೈತಾನ ಶೋಧನೆ, ಇಲ್ಲ. ಓಕೆ, ಸೈತಾನ ಶೋಧನೆ ಅಲ್ಲ. ಪಾಪಕ್ಕೆ ಗುರಿಯಾದುದು, ಶಾಪಕ್ಕೆ ಗುರಿಯಾದುದು ನಮ್ಮ ಜೀವನದಲ್ಲಿ ಇರುವ ತನಕ ಆತನಿಗೆ ಹಕ್ಕು ಇರ್ತದೆ. ಓಕೆ, ದೇರ್ ಇಸ್ ಅ ರೈಟ್ ಟು ದ ಡೆವಿಲ್. ಯೇಸ್ವಾಮಿ ನೋಡಿ ಅವರ ಒಂದು ಸೇವೆನಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಆವಾಗ ಈ ಮಾತನ್ನ ನಾನು ಹೇಳ್ತಾ ಇರ್ತೇನೆ. ಏನಂದ್ರೆ, ಈ ಇಹಲೋಕದ ಅಧಿಪತಿ ಬರುತ್ತಿದ್ದಾನೆ, ಆತನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನ ಜೀವನದಲ್ಲಿ ಇಲ್ಲ ಎಂಬುದಾಗಿ ಗಂಭೀರವಾಗಿ ಯೇಸು ಸ್ವಾಮಿ ಸವಾಲನ್ನು ಹಾಕಿದರು. ಆತನಿಗೆ ಏನಿಲ್ಲ, ಆತನಿಗೆ ಸಂಬಂಧಪಟ್ಟದ್ದು ಏನಿಲ್ಲ. ಹಾಗಂದ್ರೆ ಇನ್ನೊಂದು ಅರ್ಥ ಏನು, ಆ ಸಂಬಂಧಪಟ್ಟದು ಇರುವ ತನಕ ಆತನು ನಮ್ಮನ್ನು ಜಯಿಸುವುದಕ್ಕೆ ಬಿಡುವುದೇ ಇಲ್ಲ. ನಮ್ಮ ಜೀವನದಲ್ಲಿ ಅನೇಕ ಸೋಲುಗಳನ್ನ ನಾವು ಕಾಣ್ತಾ ಇದ್ದೇವೆ. ಓಕೆ, ಅದರ ಕಾರಣ ಏನು? ಅವನಿಗೆ ಸಂಬಂಧಪಟ್ಟದ್ದು ನಮ್ಮ ಜೀವನದಲ್ಲಿ ಇದೆ. ಆಗ ದೇವರು ತುಂಬಾ ಗಂಭೀರವಾಗಿ ತನ್ನ ಜನರಿಗೆ ಹೇಳ್ತಾರೆ, ಶಾಪಕ್ಕೆ ಗುರಿಯಾದದನ್ನ ನಿಮ್ಮ ಮಧ್ಯದಿಂದ ತೆಗೆದಾಕ್ರಿ. ಅದನ್ನು ಇರುವ ತನಕನ ಏನ್ ಮಾಡಕ್ಕೆ ಸಾಧ್ಯವಿಲ್ಲ. ನೀವು ವೈರಿಗಳನ್ನ ಜಯಿಸಕ್ಕೆ ಸಾಧ್ಯ ಇಲ್ಲ. ನೀವು ಸೋತು ಓಡೋಗ್ತಾ ಇರ್ತೇನೆ. ಹಿಂದಟ್ಟಿ ಓಡೋಗ್ತಾ ಇದ್ರು. ಎಷ್ಟು ಇಸ್ರಾಯೇಲ್ ಜನ ಸತ್ತೋದ್ರು. ವಿವರವಾಗಿ ಹೇಳಕ್ಕೆ ಸಮಯ ಇಲ್ಲ, ಆಲ್ಮೋಸ್ಟ್ ಮುಗೀತಾ ಬರ್ತಾ ಇದೆ ಸಮಯ. ಓಕೆ, ನಮ್ಮ ಜೀವನದಲ್ಲಿ ಆ ಒಂದು ಪಾಪಕ್ಕೆ ಶಾಪಕ್ಕೆ ಗುರಿಯಾದ ಲೋಕದ ಕಾರ್ಯಗಳು ಇರುವುದಾದರೆ ನಾವು ವೈರ್ಯನ ಜಯಿಸಲು ಸಾಧ್ಯನೇ ಇಲ್ಲ. ಕೆಲಸತಿ ನಾವು ಅದನ್ನ ಬಿಡಕ್ಕೆ ಮನಸ್ಸಿರೋದಿಲ್ಲ. ಕೆಟ್ಟ ಅಭ್ಯಾಸವಾಗಿರ್ಬಹುದು, ನಮ್ಮ ಒಂದು ನಡಕೆ ಆಗಿರ್ಬಹುದು, ಅಥವಾ ನಮ್ಮ ಕ್ಯಾರೆಕ್ಟರ್ ಆಗಿರ್ಬಹುದು, ಕೆಲವುದನ್ನ ಬಿಡಕ್ಕೆ ಮನಸ್ಸಿರೋದಿಲ್ಲ. ಹಾಗಾದ್ರೆ ನಾವು ವೈರ್ಯನ ಜಯಿಸಕ್ಕೆ ಸಾಧ್ಯನೇ ಇಲ್ಲ. ಸಿಂಪಲ್, ಸುಳ್ಳು ಹೇಳುವುದು, ಸಿಂಪಲ್, ಏಮಾರಿಸುವಂಥದ್ದು. ಹಾಗೆ ಅದನ್ನ ಬಿಡಕ್ಕಾಗಲ್ಲ ಅನ್ನುವಾಗ ಆತನು ಏನ್ ಮಾಡ್ತಾನೆ ನೋಡ್ರಿ. ಅದರ ಕಾರ್ಯಗಳನ್ನ ಹೇಳುವಾಗ ಸೈತಾನು ಸುಳ್ಳಿಗೆ ತಂದೆ ಆಗಿದ್ದಾನೆ. ಫಾದರ್ ಆಫ್ ಲೈ, ಈಸ್ ಎ ಫಾದರ್ ಆಫ್ ಲೈ. ಓಕೆ, ಹಾಗಂದ್ರೆ ನಾವು ಎಷ್ಟು ನಮ್ಮನ್ನ ಇದಕ್ಕೋಸ್ಕರ ಕಾದ್ಕೋಬೇಕು. ವೈರಿ ನಮ್ಮನ್ನ ಬಿಟ್ಟು ಓಡೋಗ್ತಾನೆ, ಹತ್ರ ಬರಕ್ಕೆ ಸಾಧ್ಯ ಆಗುವುದಿಲ್ಲ. ಯೇಸ್ವಾಮಿ ಹೇಳ್ದಾಗೆ ನಾವು ಹೇಳಬಹುದು, ಆತನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿ ಇಲ್ಲ, ಆತನು ಜಯಿಸಲು ಸಾಧ್ಯನೇ ಇಲ್ಲ. ದ ಬ್ಲೆಸ್ಸಿಂಗ್ ಏನ್ ಗೊತ್ತಾ? ವೈರಿಯ ಮೇಲೆ ನಮಗೆ ಜಯ ಸಿಗ್ತದೆ. ಓಕೆ, ಇವನ್ ಯೋಹಾನ ಪತ್ರಿಕೆ ನೋಡುವಾಗ, 1ನೇ ಯೋಹಾನದಲ್ಲಿ ನಾವು ಪತ್ರಿಕೆಯನ್ನು ಗಮನಿಸುವಾಗ ನೋಡಿ, ಜಯಿಸಿದವರು. ಈವನ್ ಪ್ರಕಟಣೆ ಪುಸ್ತಕದಲ್ಲಿ ಕೂಡ ನಾವು ನೋಡುತ್ತೇವೆ, ಜಯಿಸಿದವರಿಗೆ ಜೀವ ವೃಕ್ಷದ ಹಣ್ಣು ಕೊಡಲಾಗ್ತದೆ. ಓಕೆ, ಈ ರೀತಿಯಲ್ಲಿ ಜಯಿಸಿದವರಿಗೆ ವಿ ವಿಲ್ ಕಾನ್ಕರರ್, ನಾವು ಜಯಿಸ್ತೇವೆ, ನಾವು ಜಯಶಾಲಿಗಳು, ಕ್ರಿಸ್ತನಲ್ಲಿ ಜಯಶಾಲಿಗಳು. ಆದ್ರೆ ನಾವು ಅದನ್ನ ಸಂಪೂರ್ಣವಾದ ಜಯವನ್ನ ನಾವು ಅನುಭವಿಸಬೇಕಂದ್ರೆ ವಿ ಶುಡ್ ಹೋಲಿ, ನಾವು ಪರಿಶುದ್ಧವಾಗಿರ್ಬೇಕು, ನಮ್ಮನ್ನ ಕಾದುಕೋಬೇಕು. ನಾವು ಅಂತ ಒಂದು ಅಶುದ್ಧವಾದ ಕಾರ್ಯಗಳಿಗೆ ನಮ್ಮನ್ನ ಬಿಟ್ಟು ಕೊಡಬಾರದು. ನೋಡಿ, ತುಂಬಾ ಇಂಗ್ಲಿಷ್ ನಲ್ಲಿ ಓದುವಾಗಲೇ ಕಾನ್ಸ್ಕ್ರೇಟ್ ಅಂತ ಬರ್ತದೆ ಅಲ್ಲ. ಶುದ್ಧೀಕರಣೆ ಮಾಡ್ಕೊಳ್ರಿ, ಶುದ್ಧೀಕರಿಸ್ಕೊಳ್ರಿ.
ಕ್ಲೀನ್ ಮಾಡ್ಕೊಳ್ರಿ. ಹಾಗೆ ಮಾಡುವುದಾದ್ರೆ ಹೇಳ್ತಾ ಇದ್ದಾರೆ, ವೈರಿಗಳು ನಿಮ್ಮ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ನೋಡಿ ದೇವರು ಎಷ್ಟು ಹೇಳ್ತಾ ಇದ್ರೆ, ವೈರಿಗಳು ನಿಮ್ಮ ಮುಂದೆ ಏನ್ ಮಾಡಕ್ಕಾಗಲ್ಲ, ನಿಲ್ಲಕ್ಕೆ ಆಗೋದಿಲ್ಲ ಅಂತಾರೆ. ಯಾವಾಗ? ಪರಿಶುದ್ಧವಾಗಿರುವ ಒಬ್ಬ ಮನುಷ್ಯನನ್ನ ನೋಡಿ ವೈರಿ ಓಡಿ ಹೋಗ್ತಾನೆ. ಜಯ. ಆ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ ಅಂತ ಆಡುವುದರ ಮೂಲಕವಾಗಿ ಜಯ ಸಿಕ್ಕುವುದಿಲ್ಲ. ಓಕೆ, ಹಾಡಿನ ಮೂಲಕ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಎಂಬುದಾಗಿ ಹೇಳುವುದರಲ್ಲಿಯೂ ಜಯ ಸಿಗುವುದಿಲ್ಲ. ಹಾಡಾಡಬಹುದು, ವಿ ಕ್ಯಾನ್ ಸಿಂಗ್, ವಿ ಕ್ಯಾನ್ ಡ್ಯಾನ್ಸ್, ಹಾಡಾಡ್ತೇವೆ, ಕುಣಿಬಹುದು, ನಾಟ್ಯ ಆಡ್ಬೋದು, ಜಯ ಸಿಕ್ಕುವುದಿಲ್ಲ. ಅದೇ ಇಸ್ರೇಲ್ ಜನರು ಮಾಡಿದ್ರು. ನೀವು ಆ ಘಟನೆಗಳೆಲ್ಲ ಓದ್ ನೋಡಿದ್ರೆ ತುಂಬಾ ಆಶ್ಚರ್ಯವಾಗಿರ್ತದೆ. ಆಗೋದಿಲ್ಲ. ಅವಾಗ ದೇವರು ಗಂಭೀರವಾಗಿ ಹೇಳ್ತಾ ಇದ್ದಾರೆ, ನೀವು ಶಾಪಕ್ಕೆ ಗುರಿಯಾದದನ್ನ, ನೀದನ್ನು ಮಾಡ್ಬೇಡ ಅನ್ನೋದನ್ನ ಮಾಡ್ಬಿಟ್ಟಿದ್ದೀರಾ, ಅಶುದ್ಧವಾದದನ್ನ ತಂದು ನಿಮ್ಮೊಂದು ಗುಡಾರದಲ್ಲಿ ಇಟ್ಟಿದ್ದೀರಾ. ಹೇಗೆ ನಿಮ್ಗೆ ಜಯ ಸಿಗ್ತದೆ? ವೈರಿ ನಿಮ್ಮನ್ನ ಜಯಿಸ್ತಾನೆ. ಸಂಬಂಧಪಟ್ಟದ್ದು ಇದೆ. ಹಾಗಾದ್ರೆ ಇನ್ನೊಂದು ಅರ್ಥ ಏನು? ಆ ಒಂದು ಸಂಬಂಧಪಟ್ಟದ್ದು ನಮ್ಮೊಳಗಡೆ ಬರುವಾಗ ದೇವರಿಗೆ ಸಂಬಂಧಪಟ್ಟದ್ದು ನಮ್ಮಲ್ಲಿ ಇರುವುದಿಲ್ಲ. ಅದನ್ನ ನಾವು ನಮ್ಮನ್ನ ಪರಿಶುದ್ಧವಾಗಿ ಕಾದ್ಕೊಳ್ಬೇಕು. ಇದು ಒಂದೇ ಒಂದು ಕಾರ್ಯ ಇದೆ, ಒಂದೇ ಒಂದು ಕೊನೆ ಕಾರ್ಯ ನಾವು ನೋಡಿ ಮುಗಿಸೋಣ. ಟೈಮ್ ಆಗ್ತಾ ಇದೆ. ಓಕೆ, ತುಂಬಾ ವಿವರವಾಗಿ ಹೇಳಕ್ ಆಗ್ತಾ ಇಲ್ಲ. ಕೊನೆಯದಾಗಿ ಒಂದು ಮಾತ್ರ ನೋಡಿ ನಾವು ಮುಗಿಸೋಣ. ಓಕೆ, 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ಓಕೆ, 2 Kings chapter 4 verse 9 and 10. ಓಕೆ, 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ಬೇಗ ಒಬ್ಬರು ಓದ್ತೀರಾ? ಹಾಲೆಲೂಯಾ, ಸ್ತೋತ್ರ ಕರ್ತನೇ. 2 ಅರಸುಗಳು 4ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. 2 Kings chapter 4 verse 9 and 10. ಓಕೆ. ಆಮೇನ್, ಆಮೇನ್. ಕನ್ನಡದಲ್ಲಿ ಓದಿದ್ವಿ ನಾವು, ಇಂಗ್ಲಿಷ್ ನಲ್ಲಿ ಒಬ್ರು ಓದೋಣ. ರೆಡಿ? ತೆಗ್ದಿದ್ದೀರಾ? ಈ ಸ್ಥಳದಲ್ಲಿ ಎಲಿಷಾ ಪ್ರವಾದಿಯ ಬಗ್ಗೆ ಒಂದು ಘಟನೆ ಬರೆಯಲ್ಪಟ್ಟಿದೆ. ಓಕೆ, ದ ಪ್ರಾಫಿಟ್ ಆಫ್ ಎಲೈಜನ ಬಗ್ಗೆ ಹೇಳಲ್ಪಟ್ಟಿದೆ. ಈ ಒಂದು ಎಲೈಜನು ಎಲಿಷಾ ಈ ಒಂದು ಎಲಿಷನು ಒಂದು ಮನೆಗೆ ಹೋಗ್ತಾ ಇದ್ದಾನೆ. ಆ ಒಂದು ಮನೆಯಲ್ಲಿ ಹೋಗುವ ಸಮಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಈ ನಮ್ಮ ಮಧ್ಯದಲ್ಲಿ ಬಂದು ಹೋಗುವಂತ ಈ ಒಂದು ಮನುಷ್ಯನು ಹೇಳ್ತಾ ಇದ್ರೆ, ಈತನು ಪರಿಶುದ್ಧನು. ಓಕೆ, ಇಸ್ ಹೋಲಿ. ಆತನು ಪರಿಶುದ್ಧನಾಗಿರುವ ಕಾರಣ ಅವ್ರು ಹೇಳ್ತಾ ಇದ್ದಾರೆ, ಆ ಮನುಷ್ಯನು ಈ ಊರಿಗೆ ಸೇವೆ ನಿಮಿತ್ತ ಬಂದು ಹೋಗುವ ಸಮಯದಲ್ಲಿ ಅವ್ರು ನಮ್ಮ ಮನೆ ಮೇಲೆ ಉಳಿದುಕೊಳ್ಳಲಿ, ಅದ್ರ ಮನೆ ಮೇಲೆ ನಾವು ಏನ್ ಮಾಡೋಣ, ಒಂದು ಕೊನೆ ಕಟ್ಟೋಣ, ಅದರಲ್ಲಿ ಬೇಕಾಗಿರುವಂತ ಏನೇನು ಅನುಕೂಲತೆಗಳು ಅದನ್ನ ನಾವು ಸಿದ್ಧ ಮಾಡಿ ಕೊಡೋಣ ಎಂಬುದಕ್ಕೆ ಏನ್ ಮಾಡ್ತಾ ಇದ್ದಾರೆ, ತನ್ನ ಗಂಡನ ಬಳಿಗೆ ಅದನ್ನ ಹೇಳ್ತಿದ್ದಾರೆ. ಅದೇ ರೀತಿನಲ್ಲಿ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಎಲಿಷನ್ಗೆ. ಓಕೆ, ಆಗ ಅದನ್ನ ಮೆನ್ಷನ್ ಮಾಡುವಾಗ ಒಂದು ಮಾತನ್ನ ಹೀಗೆ ಹೇಳ್ತಾರೆ, ನಮ್ಮ ಮಧ್ಯದಲ್ಲಿ ಯಾವಾಗ್ಲೂ ಬಂದು ಹೋಗುವಂತ ಆ ಮನುಷ್ಯನು, ಆತನು ಪರಿಶುದ್ಧವನು. ಓಕೆ, ಈಸ್ ಎ ಹೋಲಿ ಮ್ಯಾನ್ ಆಫ್ ಗಾಡ್. ಪರಿಶುದ್ಧನಾದ ಒಬ್ಬ ಮನುಷ್ಯ, ಪರಿಶುದ್ಧನಾದ ಒಂದು ಪ್ರವಾದಿ. ಆತನ ಜೀವನವನ್ನು ಗಮನಿಸುವಾಗ ಅವರು ಹೇಳ್ತಾ ಇದ್ದಾರೆ, ಇಟ್ಸ್ ಹೋಲಿ ಅನ್ನುವಾಗ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಅವನಿಗೆ ಏನ್ ಬೇಕೋ ಆ ಸ್ಥಳದಲ್ಲಿ ಆ ಸಹಾಯಗಳನ್ನ ಒದಗಿಸಿ ಕೊಡುತ್ತಾ ಇದ್ದಾರೆ. ಇದನ್ನ ಹಾಗೆ ನಾವು ಆತ್ಮಿಕವಾಗಿ ನಾವು ಯೋಚನೆ ಮಾಡಿ ನೋಡುವಾಗ, ನಾವು ನಮ್ಮ ಒಂದು ಪರಿಶುದ್ಧತೆಯನ್ನು ಕಾದುಕೊಂಡು ಪರಿಶುದ್ಧವಾಗಿರುವಾಗ ನಮಗೆ ಏನೇನು ಅಗತ್ಯತೆ ಇದೆಯೋ ಅದು ಎಲ್ಲವನ್ನ ದೇವರೇ ಒದಗಿಸಿ ಕೊಡ್ತಾರೆ ಆ ಸಮಯದಲ್ಲಿ.
ಈ ಒಂದು ಎಲೀಷನು ಏನ್ ಮಾಡ್ತಾ ಇಲ್ಲ, ಹೋಗಿ ನಾನು ಇಲ್ಲಿ ಬಂದು ಹೋಗ್ತಾ ಇದ್ದೇನೆ, ಅದರಿಂದ ನನಗೆ ಈ ತರ ಸಹಾಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ ಅವ್ರ ಸಹಾಯವನ್ನು ಕೇಳಿಲ್ಲ. ನನಗೆ ಇದು ಬೇಕು ಎಂಬುದಾಗಿ ಆತನು ಕೇಳಿಲ್ಲ. ಆದ್ರೆ ಅವರೇ ಅದನ್ನ ಒದಗಿಸಿ ಕೊಡ್ತಾ ಇದ್ದಾರೆ. ಯಾವುದನ್ನ ನೋಡಿ ಅಂದ್ರೆ ಆ ಪರಿಶುದ್ಧ ಮನುಷ್ಯನು ಎಂಬುದಾಗಿ ನೋಡಿ ಮಾಡ್ತಾ ಇದ್ದಾರೆ. ಓಕೆ, ಹೀಗೆ ನಾವು ನಮ್ಮ ಒಂದು ಪರಿಶುದ್ಧತೆಯನ್ನು ಕಾದುಕೊಳ್ಳುವಾಗ ನಮ್ಮ ಪ್ರತಿ ಒಂದು ಕಾರ್ಯಗಳನ್ನ ಒದಗಿಸಿ ಕೊಡ್ತಾರೆ, ದೇವರು ಒದಗಿಸಿ ಕೊಡ್ತಾರೆ. ದ ಬ್ಲೆಸ್ಸಿಂಗ್, ಪರಲೋಕದಿಂದ ನಮ್ಗೆ ಬೇಕಾಗಿರುವ ಸಕಲ ಕಾರ್ಯಗಳು ಒದಗಿಸಿ ಕೊಡಲಾಗ್ತದೆ ನಮ್ಮನ್ನ ಪರಿಶುದ್ಧವಾಗಿ ಕಾದುಕೊಳ್ಳುವ. ಅದರಿಂದ ಪ್ರಿಯ ಯವನಸ್ಥರೇ, ಈ ಒಂದು ನಮ್ಮ ಒಂದು ಜೀವನ, ಓಕೆ, ವಿ ಹ್ಯಾವ್ ಓನ್ಲಿ ಒನ್ ಲೈಫ್, ನಮ್ಗಿರುವಂತ ಒಂದೇ ಒಂದು ಜೀವನ. ಆ ಒಂದು ಲೈಫ್ ಅಲ್ಲಿ ನಾವು ಪರಿಶುದ್ಧತೆ ಕಾದುಕೊಳ್ಳುವಾಗ ನಾವು ಈ ಒಂದು ಲೋಕದಲ್ಲಿ ಒಂದು ಮುದ್ರೆ ಹಾಕಿದಂತೆ ಇತಿಹಾಸವನ್ನ ನಾವು ಏನ್ ಮಾಡ್ತೇವೆ, ಸಾಧಿಸಿ ಹೋಗ್ತೇವೆ. ಯೋಸೇಫನು ಯಾವ ಕಾಲದಲ್ಲಿ ಬದುಕಿದನು ಗೊತ್ತಾಗುವುದಿಲ್ಲ, ಆದ್ರೆ ಆತನ ಜೀವನದ ಬಗ್ಗೆ ನೋಡುವಾಗ ಇಂದು ಕೂಡ ನಾವು ಮಾತಾಡ್ತಾ ಇದ್ದೇವೆ. ದರ್ ಇಸ್ ಎ ಹಿಸ್ಟ್ರಿ. ತನ್ನನ್ನು ಕಾಪಾಡಿಕೊಳ್ಬೇಕಂದ್ರೆ ಪರಿಶುದ್ಧವಾಗಿ ತನ್ನನ್ನು ಕಾದುಕೊಳ್ಳುವುದಕ್ಕಾಗಿ ಹೇಗೆ ಆತನು ವೈರಾಗ್ಯವಾಗಿ ಎದ್ದು ನಿಂತ್ಕೊಂಡ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ 4 ಬಾಬಿಲೋನ್ ದೇಶದಲ್ಲಿ, ಅನ್ಯ ದೇಶ, ಆದ್ರೆ ಅವರು ತಮ್ಮನ್ನ ಪರಿಶುದ್ಧವಾಗಿ ಕಾದುಕೊಳ್ಳುವುದಕ್ಕಾಗಿ ನಾವು ನಮ್ಮನ್ನು ಅಶುದ್ಧ ಮಾಡಿಕೊಳ್ಳುವುದಿಲ್ಲ, ವೈರಾಗ್ಯ ತೀರ್ಮಾನ ತೆಗೆದುಕೊಂಡು ಈಸ್ ಆನರ್ಡ್ ಬೈ ಗಾಡ್ ಇನ್ ದಟ್ ಬ್ಯಾಬಿಲೋನ್. ಆ ಬಾಬಿಲೋನ್ ದೇಶದಲ್ಲೇ ಒಂದು ಘನವಾದಂತ ಒಂದು ಸ್ಥಾನಮಾನವನ್ನ ದೇವರು ಏರ್ಪಡಿಸಿಕೊಟ್ರು, ಬಿಕಾಸ್ ಅವರ ಪರಿಶುದ್ಧತೆ. ಯೋಸೇಫನು ಐಗುಪ್ತ ಆ ಒಂದು ದೇಶದಲ್ಲಿ ಯೋಸೇಫನು ಆಲ್ರೆಡಿ ಆತನು ಒಬ್ಬ ಕೊಲೆಗಾರ, ಒಬ್ಬ ಪಾಪಿ ಅನ್ನುವಂತ ದೊಡ್ಡ ಮನೆಯಲ್ಲಿ ಈ ರೀತಿಯಲ್ಲಿ ಮಾಡಿದ ಅನ್ನುವ ರೀತಿಯಲ್ಲಿ ಜೈಲಿಗೆ ಹಾಕಿದ್ದಾರೆ. ಆದ್ರೆ ನೋಡಿದ್ರೆ ದೊಡ್ಡ ಅಧಿಕಾರ ಅದೇ ಊರಿನಲ್ಲಿ ದೇವರು ಏನ್ ಮಾಡಿ ನಿಲ್ಲಿಸಿದರು, ಬಿಕಾಸ್ ಆಫ್ ಆತನ ಒಂದು ಹೋಲಿನೆಸ್. ಆತನ ಬಿಟ್ಟು ಹೋದ. ಪರಿಶುದ್ಧವಾಗಿ ತನ್ನನ್ನು ಕಾದುಕೊಂಡವರ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನ ನಾವು ನೋಡುತ್ತೇವೆ. ಹೋಲಿ ಪರಿಶುದ್ಧವಾದ ಜೀವನ ತುಂಬಾ ಮುಖ್ಯ. ಅದಕ್ಕೆ ದೇವರು ಅದನ್ನ ಹೇಳ್ತಾ ಇದ್ದಾರೆ, ಪ್ರಾಮುಖ್ಯವಾಗಿ ಹೇಳ್ತಾ ಇದ್ದಾರೆ, ನಾವು ಪರಿಶುದ್ಧವಾಗಿ ನಮ್ಮನ್ನ ಕಾದುಕೊಳ್ಳಬೇಕು. ಓಕೆ, ಹೋಲಿ, ಪರಿಶುದ್ಧತೆ ಎಂಬುದಾಗಿ ಹೇಳುವಂಥದ್ದು ದೇವರು ನಮ್ಮನ್ನ ಕಾದುಕೊಳ್ಳುವುದಕ್ಕಾಗಿ ಕೊಟ್ಟಂತ ಒಂದು ಪದ. ಓಕೆ, ದ ವರ್ಡ್. ದೇವರ ಹಾಗೆ ಅವರು ಎಕ್ಸ್ಪೆಕ್ಟ್ ಮಾಡುವುದಿಲ್ಲ. ಓಕೆ, ಖಂಡಿತವಾಗ್ಲೂ ದೇವರ ಹಾಗೆ ಪರಿಶುದ್ಧವಾಗಿ ಯಾರು ಆಗಲು ಸಾಧ್ಯನೇ ಇಲ್ಲ. ಬಟ್ ಅದರ ಅರ್ಥ ಏನು? ಅಪಾರ್ಟ್. ಓಕೆ, ಅದನ್ನೇ ಹೇಳ್ತಾ ಇದ್ದ, ಅಪಾರ್ಟ್, ಕಾನ್ಸ್ಕ್ರೇಟ್, ಅದನ್ನ ಬಿಟ್ಟು ಶುದ್ಧೀಕರಣೆ ಮಾಡಿಕೊಂಡು, ಲೀವ್, ಅದನ್ನ ಬಿಟ್ಟು, ಓಕೆ, ಅದನ್ನ ಬಿಟ್ಟು ಶುದ್ಧೀಕರಿಸಿಕೊಂಡು, ಸಪ್ರೇಷನ್. ಓಕೆ, ಹೋಲಿನೆಸ್ ಅನ್ನೋದರ ಇನ್ನೊಂದು ಪ್ರಮುಖವಾದ ಅರ್ಥ ಏನಂದ್ರೆ ಸಪ್ರೇಷನ್, ನಮ್ಮನ್ನ ಬೇರ್ಪಡಿಸಿ ತೋರಿಸುವಂತ. ಓಕೆ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಹಾಗೆ ತೋರಿಸ್ತಾರೆ. ಇವನ್ ಯೋಸೇಫನು ಹಾಗೆ ತೋರಿಸ್ತ. ಒಬ್ಬೊಬ್ಬರ ಲೈಫ್ ನಲ್ಲಿ ನೋಡುವಾಗ ನಾವು ಅದನ್ನೇ ನೋಡುತ್ತೇವೆ. ಒಂದ್ ನಿಮಿಷ ಇರುವಂತ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯ ಯೌವನಸ್ಥರೇ, ನಮ್ಮ ಒಂದು ಜೀವನ ಪ್ರಾಮುಖ್ಯವಾದ ಈ ಒಂದು ಪರಿಶುದ್ಧವಾಗಿರುವಾಗ ನಮಗೆ ಸಿಕ್ಕುವಂತ ಆಶೀರ್ವಾದಗಳನ್ನ ಇವತ್ತು ನಾವು ನೋಡಿದ್ದೀವಿ. ಒಂದು, ವೈರಿಗಳಿಗೆ, ಸೈತಾನಿಗೆ ಭಯ ಉಂಟಾಗ್ತದೆ. ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಗ್ತದೆ. ಅದ್ಭುತ ಸೂಚಕ ಕಾರ್ಯಗಳು ನಡೆಯುತ್ತದೆ. ದೇವರು ನಮ್ಮನ್ನ ಘನಪಡಿಸ್ತಾರೆ. ಗಾಡ್ ವಿಲ್ ಹಾನರ್ ಅಸ್. ಪರಲೋಕದ ದರ್ಶನಗಳು ನಮಗೆ ಸಿಗ್ತದೆ. ವೈರಿಗಳ ಮೇಲೆ ನಮಗೆ ಜಯವೂ ಸಿಗುತ್ತದೆ. ಪರಲೋಕದಿಂದ ನಮಗೆ ಸಹಾಯವೂ ಸಿಗ್ತದೆ. ಇದೆಲ್ಲ ನಮ್ಮನ್ನು ಪರಿಶುದ್ಧವಾಗಿ ಕಾದುಕೊಳ್ಳುವುದರಿಂದ ಉಂಟಾಗುವಂತ ಆಶೀರ್ವಾದಗಳು. ನಮ್ಮನ್ನು ದೇವರು ಹೆಚ್ಚಾಗಿ ಪ್ರೀತಿ ಮಾಡುವ ಕಾರಣ ಈ ಕಾರ್ಯಗಳೆಲ್ಲವನ್ನ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ನಿಮ್ಮನ್ನು ಅಪಾರ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ಶುದ್ಧೀಕರಿಸ್ಕೊಳ್ಳಿ. ವೈರ್ಯಕ್ಕೆ ಸಂಬಂಧಪಟ್ಟ ಕಾರ್ಯ ಇರುವಾಗ ಆತನು ಹಾಗೇನ್ ಮಾಡ್ತಾನೆ, ಸ್ಥಳವನ್ನ ಹಿಡಿದುಕೊಳ್ತಾನೆ. ವಿ ಶುಡ್ ಕಾನ್ಸ್ಕ್ರೇಟ್, ನಮ್ಮನ್ನ ನಾವು
ಶುದ್ಧೀಕರಣೆ ಮಾಡ್ಕೊಳ್ಳೇಬೇಕು. ಫೈಂಡ್ ದಟ್, ಅದನ್ನ ಕಂಡು ಹಿಡೀರಿ. ಯಾವ ಒಂದು ಕಾರ್ಯ ನನ್ನನ್ನ ಬೀಳಿಸ್ತಾ ಇದೆ, ಯಾವ ಒಂದು ಕಾರ್ಯ ನನ್ನ ಪರಿಶುದ್ಧತೆಯನ್ನ ಕೆಡಿಸ್ತಾ ಇದೆ. ತುಂಬಾ ಜನರು ಮೊಬೈಲ್ ನೋಡ್ಬೇಡ ಅಂತಾರೆ. ಅದ್ರ ಬಗ್ಗೆ ಇದೆಲ್ಲ ನೋಡಿ ಏನೋ ಮಾಡಿ, ಬಟ್ ಅದು ನಿಮ್ಮನ್ನು ಬೀಳಿಸ್ತಾ ಇದೆಯಾ? ಓಕೆ, ಯಾವುದು ಬೀಳಿಸ್ತಾ ಇದೆ? ಅಥವಾ ನಮ್ಮ ಒಂದು ತಪ್ಪಾದ ಜನಗಳ ಜೊತೆಗಿರುವಂತಹ ಸ್ನೇಹವು ನಮ್ಮನ್ನು ಬೀಳಿಸ್ತಾ ಇದೆಯಾ? ಅದೆಲ್ಲ ನಾವು ಸ್ವಲ್ಪ ಅದನ್ನ ನೋಡಿಕೊಂಡು ನಮ್ಮನ್ನ ನಾವು ಸ್ವಲ್ಪ ದೇವರಿಗಾಗಿ ನಮ್ಮನ್ನ ಬೇರ್ಪಡಿಸಿಕೊಳ್ಬೇಕು. ಆಮೇಲೆ ದೇವ್ರ ಸಹಾಯ ಮಾಡಿ ಇರುವಂತ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿ ದೇವರ ಸಹಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಆತನು ನಮಗೆ ಸಹಾಯ ಮಾಡುವ ದೇವರು. ದೇವರೇ, ನನಗೆ ಒಂದು ವಿಚಾರದಲ್ಲಿ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ತಕ್ಷಣ ನಮಗೆ ಸಹಾಯ ಮಾಡುವ ದೇವರು. ದೇವರೇ, ನನ್ನಿಂದ ಇದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿ ಅವರ ಬಳಿಗೆ ನಾವು ನಮ್ಮನ್ನು ತೆರೆದ ಮನಸ್ಸಿನಿಂದ ನಾವು ಬೇಡಿಕೊಳ್ಳುವಾಗ ಆತನೇ ಬಂದು ನಮ್ಮನ್ನು ಬಿಡಿಸ್ತಾನೆ. ಅದೆಲ್ಲ ನಾವು ಮುಂಚೆನೆ ನೋಡಿದ್ದೀವಿ. ಮಾಡೋಣ, ಪ್ರಾರ್ಥನೆ ಮಾಡಿ ಇರುವಂತ ಸ್ಥಳದಲ್ಲಿ ಕಣ್ಣುಗಳನ್ನ ಮುಚ್ಚಿ, ಯಾವ ಒಂದು ಕಾರ್ಯದಲ್ಲಿ ನಿಮಗೆ ಬಿಡುಗಡೆ ಬೇಕು, ಯಾವ ಒಂದು ಕಾರ್ಯದಲ್ಲಿ ಆ ಒಂದು ಸಂಪೂರ್ಣವಾದ ಬಿಡುಗಡೆ ಬೇಕೆಂಬುದಾಗಿ ಬಯಸ್ತೇವೆ. ಆದಂತ ಒಳ್ಳೆ ಪರಲೋಕ ತಂದೆಯಾದ ದೇವರು, ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ. ಕರ್ತನೆ, ನೀನು ಕಲಿಸಿಕೊಟ್ಟ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ನಮ್ಮನ್ನು ನಾವು ಪರಿಶುದ್ಧವಾಗಿ ಕಾದುಕೊಳ್ಳುವುದರಲ್ಲಿ ನಮಗೆ ಸಹಾಯ ಮಾಡು ದೇವರೇ. ಕರ್ತನೆ, ನಮಗೆ ಸಹಾಯ ಮಾಡು ಸ್ವಾಮಿ. ಈ ಒಂದು ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾ ಇದ್ದಾರೋ ದೇವರೇ, ದೇವರೇ ನನಗೆ ಬಿಡುಗಡೆ ಕೊಡು ದೇವರೇ, ನಮಗೆ ಒಂದು ಅದ್ಭುತ ಮಾಡು ಎಂಬುದಾಗಿ ಅವರು ಕೇಳ್ತಾ ಇದ್ದರು. ಅವರ ಜೀವನದಲ್ಲಿ ಒಂದು ಅದ್ಭುತ ಈ ಒಂದು ಸಮಯದಲ್ಲಿ ಉಂಟಾಗಲಿ ಅಪ್ಪ. ಬಂಧನಗಳಿಂದ ಅವರ ಒಂದು ಕಾರ್ಯಗಳಿಂದ ಒಂದು ಬಿಡುಗಡೆಯನ್ನ ಅನುಭವಿಸಲಿ ಸ್ವಾಮಿ. ಪರಿಶುದ್ಧತೆ ಉಂಟಾಗಲಿ ಸ್ವಾಮಿ. ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡು. ನಾವು ನಮ್ಮ ಪರಿಶುದ್ಧತೆಯನ್ನ ಕಾದುಕೊಂಡು ನಾವು ಪರಿಶುದ್ಧವಾಗಿ ಜೀವನ ಮಾಡುವುದರ ಮೂಲಕ ಉಂಟಾಗುವಂತ ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ಳುವುದಕ್ಕೆ ದೇವರೇ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಕರ್ತನೇ, ಈ ಒಂದು ಗೂಗಲ್ ಮೀಟಿನಲ್ಲಿ ಬಂದ ಎಲ್ಲರನ್ನ ನೀನು ಆಶೀರ್ವದಿಸು ಸ್ವಾಮಿ. ಅವರ ವಿದ್ಯಾಭ್ಯಾಸ, ಅವರ ಒಂದು ಜೀವನ, ಅವರ ಪ್ರತಿ ಕಾರ್ಯಗಳನ್ನು ನೀವು ಆಳ್ವಿಕೆ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ಕರ್ತನೇ, ನೀನು ಆಳ್ವಿಕೆ ಮಾಡು ದೇವರೇ, ಆಳ್ವಿಕೆ ಮಾಡು ಸ್ವಾಮಿ. ಎಲ್ಲರನ್ನು ನಡೆಸು, ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ಒಂದು ಆಲ್ರೆಡಿ 2 ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದೆ. ಇದು ಕೂಡ 3ನೇ ವಿಡಿಯೋ ಅಪ್ಲೋಡ್ ಆಗ್ತದೆ. ಅದರಿಂದ ನಮಗೆ ಬ್ಯಾಕಪ್ ಇದೆ, ಡೋಂಟ್ ವರಿ. ಏನಾದ್ರು ಪಾಯಿಂಟ್ಗಳು ಮಿಸ್ ಆಗಿದ್ರು ಕೂಡ ನೀವು ಅದನ್ನ ಏನ್ ಮಾಡಬಹುದು, ಅದೆಲ್ಲ ನೋಡಿ ತೆಗೆದುಕೋಬಹುದು. ಓಕೆ, ಇದು 3ನೇ ವಿಡಿಯೋ ಅಪ್ಲೋಡ್ ಆಗುತ್ತೆ. 1 ನಿಮಿಷ ನಾನು ಸ್ಟಾಪ್ ಮಾಡ್ಕೊಳ್ತೀನಿ. ಓಕೆ.